ಎಲ್ಲರಿಗೂ ಸುಪ್ರಭಾತ. ಇಂದಿನ ಪಂಚಾಂಗ ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ಚತುರ್ಥಿ, ಬೃಹಸ್ಪತಿ ವಾಸರ, ಚೌತಿ ಮೇಲೆ ಪಂಚಮಿ ಇದೆ, ಪೂರ್ವಭಾದ್ರ ನಕ್ಷತ್ರ, ಶೋಭನ ಯೋಗ, ಬಾಲವಕರಣ. ತಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತವ ಕರ್ಣಾಭ್ಯಾಂ ಭೂರಿ ವಿಷ್ಣುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪೀತಃ ಶ್ರುತಂ ಮೇ ಗೋಪಾಯ. ಎರಡನೇ ಕಾಂಡ, 6ನೇ ಪ್ರಶ್ನೆ, 8ನೇ ಅನುವಾಕ. ಈ ಅನುವಾಕದ ಬಗ್ಗೆ ಎಲ್ಲ ಹೇಳ್ತಾ ಬಂದ್ವಿ. ಸಮಿತ್ ಬಗ್ಗೆ ಒಂದು ಎರಡು ಮಾತು. ಸಮಿದ ಮಾತಧಾತಿ. ಸಮಿತ್ ಅಂತಂದ್ರೆ ಒಂದು ಗೇಣು, ಒಂದು ಚೋಟು. ಗೇಣು ಅಂದ್ರೆ ಗೊತ್ತಲ್ಲ, ಹೆಬ್ಬೆರಳಿನ ತುದಿಯಿಂದ ತೋರು ಬೆರಳಿನ ತುದಿ ತನಕ ಬಂದ್ರೆ ಒಂದು ಚೋಟು. ಈ ಫುಲ್ ಲೆಂಗ್ತ್ ತಗೊಂಡ್ರೆ ಅಂದ್ರೆ ಉಂಗುರದ ಬೆರಳಿಂದ ಇದಕ್ಕೆ ಬಂದ್ರೆ ಅದು ಒಂದು ಗೇಣು. ಒಂದು ಚೋಟ್ ಇರ್ಬೇಕು ಲೆಂಗ್ತ್. ಯಾವುದು? ಈ ಸಮಿತ್ತು. ಈಗ ಕೂರ್ಚಿಗಳು ಹೇಗಿರ್ಬೇಕು ಅಂತಂದ್ರೆ, ಎರಡು ಕೈ ಹಿಂದಿದ ಜೊತೆಗೆ 4, ನಾನು ಹಿಂದೆ ಡೆಮಾನ್ಸ್ಟ್ರೇಷನ್ ಇದ್ರಲ್ಲಿ ತೋರಿಸಿದ್ದೆ, ಕೂರ್ಚ, ಬುಗ್ನ ಇವುಗಳನ್ನು ಮಾಡೋದ್ರಲ್ಲಿ. ಸಮಿತ್ತು ಫಲಾಶದ್ದೇ ಆಗ್ಬೇಕು, ಬಹಳ ಶ್ರೇಷ್ಠವಾದದ್ದು. ಯಾಕೆಂದ್ರೆ ವೇದವನ್ನ ಪರಮಾತ್ಮ ಕೂತ್ಕೊಂಡಲ್ಲಿ ವೇದವನ್ನು ಹೇಳ್ಕೊಟ್ನಂತೆ ದೇವತೆಗಳಿಗೆ, ಇವರುಗಳಿಗೆ. ಈ ಮರ ಚೆನ್ನಾಗಿ ಕೇಳಿಸ್ಕೊಂತು, ಅದಕ್ಕೆ ಸುಶ್ರವಾಯಿತಿ ನಾಮ. ಚೆನ್ನಾಗಿ ಕೇಳಿಸ್ಕೊಂತು, ಅದರಿಂದ ಅದರ ಎಲೆಗಳಿಗೂ ಇಂಪಾರ್ಟೆನ್ಸು, ಮತ್ತೆ ಆ ಸಮಿತಿಗೂ ಕೂಡ. ಮುತ್ತುಗದ ಕಡ್ಡಿ. ಈಗೇನಾಗಿದೆ ಅಂದ್ರೆ ಎಲ್ಲ ಬರೀ ಕಮರ್ಷಿಯಲ್ ಆಗ್ಬಿಟ್ಟಿದೆ, ಏನೇನೋ ಸೇರಿಸ್ಬಿಡ್ತಾರೆ ಕಡ್ಡಿಗಳು. ಸುಮ್ನೆ ಏನೋ ಒಂದು ಕಡ್ಡಿ ಚೂರುಗಳನ್ನ ಸೇರಿಸ್ಬಿಟ್ಟು ಕಟ್ ಮಾಡಿ ಅದು ದುಡ್ಡು ಮಾಡೋದಕ್ಕಷ್ಟೇನೆ. ನಿಜವಾದ ಸಮಿತ್ತು ಅಂದ್ರೆ ಬಹಳ ಚೆನ್ನಾಗಿರೋದು. ಈಗೇನು ಮುಂದಕ್ಕೆ ಉಪಕರ್ಮ ಬರ್ತಾ ಇದೆ, ಗಾಯತ್ರಿ ಹೋಮವನ್ನ 1008 ಕಡ್ಡಿಗಳು, ಬರೀ ಬ್ರಹ್ಮಚಾರಿಗಳಿಗೆ ಅಷ್ಟೇ ಅಲ್ಲ, ಗೃಹಸ್ಥರು ಕೂಡ ಮಾಡ್ಬೇಕಾದ್ದು, ಬಹಳ ಶ್ರೇಷ್ಠವಾದದ್ದು. ವರ್ಷಕ್ಕೊಂದ್ಸಲಿ ಗಾಯತ್ರಿ ಹೋಮವನ್ನು ಮಾಡಿದ್ರೆ ನಿಮಗೂ ರಕ್ಷೆ, ನಿಮ್ಮ ಮನೆಗೂ ರಕ್ಷೆ, ಮನೆಯಲ್ಲಿ ಇರೋರು ಎಲ್ರಿಗೂ ಕೂಡ ರಕ್ಷೆ ಗಾಯತ್ರಿ. ಅದಕ್ಕಾಗಿ ಈ ಸಮಿತ್ತು. ನಾನು ಹಿಂದೆ ನಮ್ಮ ಗುರುಗಳ ಹತ್ರ ಕಲಿಬೇಕಾದ್ರೆ ನನ್ಗೂ ತಂದ್ಬಿಡ್ರಿ ಅನ್ನೋರು. ನಾನ್ ಮಕ್ಳಿಗೆ ಇಬ್ಬರಿಗೆ 2000 ಪ್ಲಸ್ ಅವ್ರಿಗೆ ಕಂಚಿ ಕಾಮಗೋಟಿ ಪೀಠ 11ನೇ ಕ್ರಾಸು. ಅವರು ಜೋಡಿಸಿಟ್ಬಿಟ್ಟಿರೋರು 250 ಚೀಲಗಳು. ಯಾರು ಸಮಿತ್ ಬೇಕು ಅಂತಂದ್ರೆ ಒಂದು ಚೀಲ ಪ್ಲಸ್ 8 ಕಡ್ಡಿ, 1000 ಕಡ್ಡಿಗಳು ಅದ್ರಲ್ಲಿ ಇದೆ. ಹಾಗೆ ತರೋದು ಎಲ್ಲ ತುಮಕೂರು ಕಡೆಯಿಂದ ತರಿಸೋರು. ಒಳ್ಳೆ ಸಮಿತ್ತು ಚೆನ್ನಾಗಿರುವಂತ ಎಲ್ಲ ಮುತ್ತುಗದ ಕಡ್ಡಿನೇನೆ. ಮುತ್ತುಗದ ಕಡ್ಡಿ ಬಿಟ್ರೆ ಅರಳಿ ಕಡ್ಡಿ, ಆಮೇಲೆ ಏನೋ ಇವೆಲ್ಲ ಬರುವಂತಹದ್ದು. ಅರಳಿ ಕಡ್ಡಿ ಎಲ್ಲದಕ್ಕಿಂತ ಬಹಳ ಶ್ರೇಷ್ಠವಾದದ್ದು ಸಮಿತ್ತು ಅಂದ್ರೆ ಪಲಾಶ, ಅದರದ್ದಾಗ್ಬೇಕು. ಆ ಪಲಾಶದ್ದು ಅದರಲ್ಲಿ ಬ್ರಾಂಚಸ್ ಇರಬಾರ್ದು, ಮಧ್ಯದಲ್ಲಿ ಹೀಗೆ 2 ಕವಲು ಹೊಡೆದಿದ್ದಿರ್ಬಾರ್ದು, ಹುಳು ಹಿಡಿದಿರ್ಬಾರ್ದು. ಈಗ ತಂದಿಟ್ಟಿದೀವಿ, ಬಹಳ ಬಂದಷ್ಟು ದಿವಸ ಇತ್ತು, ಅದರಲ್ಲಿ ಸಿಲ್ವರ್ ಫಿಶ್ ಇವೆಲ್ಲ ಸೇರ್ಕೊಂಡು ಅಂದ್ರೆ ಯತ್ಕೀಟ ಅವಪನ್ನೇ ಜುಹುಯಾತ್ ಅಪ್ರಜಾ ಅಪಶುರ್ ಯಜಮಾನಸ್ಯಾತ್. ಒಂದು ನೀವು ಹಾಕುವಂತ ಸೌದೆನೋ ಅಥವಾ ಒಂದು ಸಮಿತ್ತಿನಲ್ಲೋ ಒಂದು ಹುಳು ಏನಾದ್ರೂ ನೀವು ಹಾಕೋ ಯಜ್ಞದಲ್ಲಿ ಹೋಯ್ತು ಅಂತಂದ್ರೆ ನಿಮ್ ಯಜ್ಞ ಪೂರ ಖಲಾಸ್ ಹೋಯ್ತದು. ಅಪ್ರಜಾ ಅಪಶುಹು ಯಜಮಾನಸ್ಯಾತ್ ಯತ್ ಕೀಟ ಅವಪನ್ನೇನ ಜೂಯಾತ್. ಅಚ್ಚಿದ್ರದಲ್ಲಿ ಬರೋ ಮಾತಿದೆ. ಸೊ ಅದರಿಂದ ಉಪಯೋಗಿಸುವಂತ ದ್ರವ್ಯಗಳು ಬಹಳ ಶುದ್ಧವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅದನ್ನ ಸಮರ್ಪಣೆ ಮಾಡುವಂತದ್ದು. ಸಮಿತ್ತು ಬಹಳ ಬಹಳ ಉಪಯುಕ್ತವಾಗಿ ಬರುವಂತದ್ದು. ಶ್ರೀನಿವಾಸ ಹೆಂಗಾರ್, ನೀವು ಮಲ್ಲೇಶ್ವರದ ಕಡೆ ಹೋದ್ರೆ ಆ ಕಂಚಿ ಕಾಂಪಿಟಿದ್ ಒಂದ್ಸಲ ವಿಚಾರಿಸಿ. ಈಗೇನು ಗ್ರಂಥಿ ಅಂಗಡಿಗಳಲ್ಲೂ ಇದ್ರದೆಲ್ಲ ಇದು. ಅವ್ರಾದ್ರೆ ಒಟ್ಟೊಟ್ಟಿಗೆ ತರಿಸಿರೋ ಶುದ್ಧವಾದ್ದು ಅಲ್ಲಿ ಸಿಗ್ತಾ ಇತ್ತು. ಸೊ ಹಾಗೇನಾದ್ರು ಸಿಕ್ಕಿದ್ರೆ ನಂಗೊಂದ್ 2000 ಕಡ್ಡಿ ಬೇಕು. ಈ ಹೋಮಗಳಿಗೆ ಮತ್ತೆ ಬೇಕಾಗ್ತಾ ಇರುತ್ತೆ. ಅರಳಿ ಕಡ್ಡಿ ಇವನ್ ತಂದಿದ್ದ ತಮ್ಮ ಜಗದೀಶ, ಅದಕ್ಕಿಂತ ಇದಾದ್ರೆ ಬಹಳ ಶ್ರೇಷ್ಠವಾದದ್ದು. ಸೊ ಇದಿಷ್ಟು ಸಮಿತ್ತಿನ ಬಗ್ಗೆ. ಸಮಿತ್ತುಗಳು ಇರ್ಬೇಕು. ಸಮಿತ್ತಿಲ್ಲ ಅಂದ್ರೆ 1-2 ದರ್ಬೆ ಅದಕ್ಕೆ ಪ್ರತಿಯಾಗಿ ಹಾಕೋದು.
ಇದೆಲ್ಲ ಈ ಸ್ಟಾಪ್ ಗ್ಯಾಪ್ ಅಥವಾ ಅದು ಇಲ್ಲ ಅಂತ ಮಾಡೋದು ಬೇರೆ. ಐಡಿಯಲ್ ಯಾವುದು ಅನ್ನೋದು ನಾವು ಉಪಯೋಗಿಸ್ಕೋಬೇಕು. ಇದಿಲ್ಲ ಇದು ಅದ್ರ ಪರವಾಗಿಲ್ವಂತೆ, ಅದು ಪರವಾಗಿಲ್ಲ ಅಂತದ್ದು ಇದೆಯಲ್ಲ, ಅದ್ ನೇರವಾಗಿ ಯಾವ್ದು ಬೇಕೋ ಅದು. ಈಗ ಸುಮ್ನೆ ಇವಾಗ ಇನ್ಯಾರೋ ಒಬ್ರು ಹೇಳಿದ್ದೆ ನಾವ್ ಒಂದ್ಸಲಿ, ಯಾವ್ದೋ ಉಪನಯನ ಮಾಡಿಸ್ತಾ ಇದ್ರು, ಹೋಗಿದ್ದೆ ನಾನು, ಪರಿಚಯದವ್ರೇನೆ. ಏನೇನ್ ಮಾಡಿಸ್ತಾ ಇದ್ದ, ಅಯ್ಯೋ ಸಮಿತ್ ಕಡ್ಡಿ ಇದೇ ಸಿಗ್ಬಿಲ್ಲಪ್ಪ, ಫಲಾಶುತ್ತೆ ಇದೆ, ಅದಕ್ಕೆ ನಾನೇ ಅರಳಿ ಕಡ್ಡಿಕೊಂಡು ದುಡ್ಡು ಬ್ರಾಂಚು ಅರಳಿ ಬ್ರಾಂಚ್ ಕೊಟ್ಬಿಟ್ಟಿದ, ಫಲಾಶ ದಂಡ ಗ್ರಹಣ ಅನ್ನೋದು ಒಂದು ಅದ್ರಲ್ಲಿ. ಸುಷ್ಟ್ರವಸೋ ಭೂಯಾಸಂ ಅಂತ ಹೇಳ್ಬೇಕಾರೆ ಅದು ಸುಷ್ಟು ಆಗತ್ತೆ. ಅದು ಯಾವ್ದಕ್ ಏನ್ ಬೇಕು ಅದು ಅದೇ ಇರ್ಬೇಕು. ಏನೇನೋ ತಂದ್ಬಿಟ್ಟು ಯಾವ್ದೋ ಕಡ್ಡಿನೋ ಯಾವ್ದ್ರಲ್ಲೋ ಗ್ರೀನ್ ಆಗಿರ್ಬೇಕದು. 3 ಎಲೆಗಳಿದೆ ಸುಷ್ಟವ ಮಧ್ಯಮೇನ ಪರ್ಣೇನ ಜೂಯಾತ್, ಅವೆಲ್ಲ ಇರುವಂತಹದ್ದು. ಯಾವ್ದಕ್ ಏನ್ ಹೇಳಿದ್ಯೋ ಅದನ್ನೇ ಆಗ್ಬೇಕು. ಇವಾಗ ನಿಮ್ಗೆ ತುಪ್ಪ ಬೇಕಾಗಿದೆ, ಇದೆ, ಅಯ್ಯೋ ತುಪ್ಪ ಇಲ್ಲ, ಅದು ಎಣ್ಣೆನೇನೆ ಅಂತ ಎಣ್ಣೆ ತಂದು ಹಾಕ್ಬಿಟ್ರೆ ತುಪ್ಪಕ್ಕೆ ಎಣ್ಣೆಗೆ ಸಮ ಆಗುತ್ತೋ? ಹೀಗೆ ಯಾವ್ದಕ್ಕೆ ಏನೇನ್ ಸ್ಪೆಸಿಫಿಕೇಶನ್ಸ್ ಇದೆಯೋ ಅದನ್ನೇ ಉಪಯೋಗಿಸ್ಬೇಕೆ ಹೊರತು ಇದಕ್ ಪರವಾಗಿಲ್ವಂತೆ ಅದ್ ಸೇರಿಸ್ಕೊಳ್ಳಿ, ಇವುಗಳು ಆಗೋದಿಲ್ಲ. ಈ ಮಾತು ಇದಕ್ಕೂ ಅಷ್ಟೇ. ದೇವ್ರ ದೀಪದ ಎಣ್ಣೆ ಈಗ ಅವ್ರು ಪಬ್ಲಿಸಿಟಿ ಬಹಳಷ್ಟು ಕೊಟ್ಟಿದ್ದಾರೆ. ನಿಮ್ಗೇನೋ ಆ ಸುಬ್ಬಲಕ್ಷ್ಮಿ CD ಬೇರೆ ಕೊಡ್ತಾ ಇದ್ರು ಹಿಂದೆ ಎಲ್ಲ ಫ್ರೀ ಅಂತ, ದೀಪಂ ಎಣ್ಣೆ ತಗೊಳ್ಳಿ ಅಂತ. ಅದೇನೋ ನಾಟ್ ಫಾರ್ ಕನ್ಸಂಪ್ಷನ್ ಅಂತ ಆಗಿದೆ. ನಾವು ಏನು ಉಪಯೋಗಿಸ್ತೀವೋ ಅದರಲ್ಲಿ ಬಹಳ ಚೆನ್ನಾಗಿರುವಂತದ್ದನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕು. ಈಗ ಏನೋ ಸುಟ್ಟು ಎಣ್ಣೆ ಇದೆ, ಏನೋ ಮಾಡಿದಿರಿ ಪಕ್ಕೊಡೋಣ ಮತ್ತೊಂದು, ಮಿಕ್ಕಿದ ಎಣ್ಣೆ ಏನ್ ಮಾಡೋದು, ತೆರಮಾಳಿ ಎಣ್ಣೆ ಗುಟ್ಟುಟ ಕಾಚಿ ಒಳಕಕ್ಕೆ, ಎಣ್ಣೆ ಖಾಲಿ ಆಗುತ್ತೆ ಅದರದಕ್ಕೆ ಅಂತ ಬಿಟ್ರೆ ಅದು ಭಗವಂತನಿಗೆ ನೀವು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿದ್ದಂಗ ಆಗತ್ತೋ? ಆದ್ರೆ ರೂಢಿನಲ್ಲಿ ನಾವೇನು ಅಂದ್ರೆ ಎಲ್ಲ ಈ ತರದ್ದನ್ನೇ ಮಾಡ್ತೀವಿ, ಅದಕ್ಕೆ ಸರಿಯಾದ ಫಲ ಬರುತ್ತೆ. ವೇದದಲ್ಲಿ ಇದಿದೆ, ಯಾರು ಯಾವ ಶ್ರದ್ಧೆಯಿಂದ ಎಷ್ಟೆಷ್ಟು ಮಾಡ್ತಿರೋ ಅಷ್ಟಕ್ಕೆ ಸರಿಯಾದ ಫಲವನ್ನು ಕೊಡ್ತಾನೆ. ಕಂತೆಗೆ ದಕ್ಕ ಬೊಂತೆ ಅಂತ ಒಂದ್ ಗಾದೆ. ಆ ರೀತಿ ಎಷ್ಟು ಶ್ರದ್ಧೆಯಿಂದ ನೀವು ಮಾಡ್ತೀರಿ, ದ್ರವ್ಯಗಳನ್ನು ತರೋದ್ರಲ್ಲಾಗ್ಲಿ, ಯದಿ ದಕ್ಷಿಣ ನನಿನ ಏತ್ ಇದು ಬರುತ್ತೆ ಇದ್ರಲ್ಲಿ, ದಕ್ಷಿಣೆ ಸರಿಯಾಗಿ ಕೊಡದೆ ಇದ್ರೆ ಅವ್ರಿಗೆ ಶ್ರೇಯಸ್ಸಿಲ್ಲ ಅಂತ. ಈಗ ಈ ಅನುವಾಕದಲ್ಲೂ ಬಂತು, ಇಲ್ಲಿ ತೀರ್ಥಂ ದಕ್ಷಿಣ, ತೀರ್ಥಂ ಏವ ದಕ್ಷಿಣಾಂ ದದಾತಿ. ಸೊ ಒಂದೊಂದೊಂದು ಪ್ರಕ್ರಿಯೆಗಳು ಯಾವ್ದು ಇದೆಯೋ ಆ ರೀತಿನಲ್ಲೇ ಸ್ಪೆಸಿಫಿಕೇಶನ್ಸ್. ಬೇರೆ ವಿಚಾರಗಳಲ್ಲಿ ಹೇಗೆ ನಾವು ಈ ಕಾಫಿ ಎಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು, ಇಷ್ಟೇ ಹಾಲು ಸೇರಿಸ್ಬೇಕು, ಇಷ್ಟೇ ಬಿಸಿಯಾಗಿರ್ಬೇಕು, ಅದಕ್ಕೆ ಹೆಚ್ಚಿಗೆ ಸಕ್ಕರೆ ಹಾಕ್ಬಾರ್ದು, ಇಲ್ಲ ಹೆಚ್ಚಿಗೆ ಸಕ್ಕರೆ ಬೇಕು ಅಂದದು, ಯು ಹ್ಯಾವ್ ದಿ ಸ್ಪೆಸಿಫಿಕೇಶನ್ಸ್. ನಮಗೆ ತಿನ್ನೋಕೆ ಸ್ಪೆಸಿಫಿಕೇಶನ್, ದೇವ್ರಿಗೆ ಮಾಡ್ಬೇಕಾದ್ರೆ ಏನದು ಫೋಟೋ ಅದಿದೆ, ಸುಮ್ನೆ ದೀಪ ಹಚ್ಚಿರ್ಬೇಕು, ಯಾವ್ದೋ ಒಂದ್ ಎಣ್ಣೆ ಬಿಟ್ಟ ಅದಕ್ಕೆ ಸರಿಯಾದ ಫಲ. ಅದರಿಂದ ಶ್ರದ್ಧೆಯಿಂದ ಮಾಡಬೇಕು. ಏನೇನು ಹೇಳಿದ್ಯೋ ಅದರಲ್ಲಿ ಆ ಐಟಮ್ಸ್ಗಳೇ ಆಗ್ಬೇಕು. ಬೇರೆ ಬೇರೆ ಏನೇನೋ ಅದಕ್ಕೆ ಪರ್ಯಾಯ ಹುಡ್ಕೋಕ್ಬಾರ್ದು. ಡೋಂಟ್ ಎಕ್ಸ್ಪೆಕ್ಟ್ ದಿ ಸಬ್ಸ್ಟಿಟ್ಯೂಟ್ಸ್. ಅದಕ್ಕೆ ಏನಿದೆಯೋ ಅದನ್ನೇ ತರಬೇಕು. ಮುಂದುಗೋಣ ಇವಾಗ. ಪಶವೋ ವಾಯಿಡ ಸ್ವಯಮಾದತ್ತೆ ಕಾಮಮೇವಾತ್ಮನ ಪಶೂನಾಮಾದತ್ತೆ ನಹ್ಯನ್ಯಃ ಕಾಮಂ ಪಶೂನಾಂ ಪ್ರಯಚ್ಛತಿ ವಾಚಸ್ಪತಯೇ ತ್ವಾ ಉತಂ ಪ್ರಾಶ್ನಾಮೀತ್ಯಾಹ ವಾಚಮೇವ ಭಾಗಧೇಯೇನ ಪ್ರೀಣಾತಿ ಸದಸಸ್ಪತಯೇ ತ್ವಾ ಹುತಂ ಪ್ರಾಶ್ನಾಮೀತ್ಯಾಹ ಸ್ವಗಾಕೃತ್ಯೈ ಚತುರಭತ್ತಂ ಭವತಿ ಹವಿರ್ವೈ ಚತುರಭತ್ತಂ ಪಶವಶ್ಚತುರಭತ್ತಂ ಯದ್ಧೋತ ಪ್ರಾಶ್ನೀಯಾದ್ಧೋತಾರ್ತಿಮಾರ್ಚೇದ್ಯದಗ್ನೌ ಜುಹ್ಯಾದ್ರುದ್ರಾಯ ಪಶೂನಪಿ ದದ್ಯಾದಪಶುರ್ಯಜಮಾನ ಸ್ಯಾತ್ ವಾಚಸ್ಪತಯೇ ತ್ವಾ ಹುತಂ ಪ್ರಾಶ್ನಾಮೀತ್ಯಾಹ ಪರೋಕ್ಷಮೇವೈನರ್ಜುಹೋತಿ ಸದಸಸ್ಪತಯೇ ತ್ವಾ ಹುತಂ ಪ್ರಾಶ್ನಾಮೀತ್ಯಾಹ ಸ್ವಗಾಕೃತ್ಯೈ ಪ್ರಾಶ್ನಂತಿ ತೀರ್ಥ ಏವ ಪ್ರಾಶ್ನಂತಿ ದಕ್ಷಿಣಾಂ ದದಾತಿ ತೀರ್ಥ ಏವ ದಕ್ಷಿಣಾಂ ದದಾತಿ ಪಿವಾ ಏತದ್ಯಜ್ಞಂ ಛಿಂದಂತಿ ಯನ್ಮಧ್ಯತಃ ಪ್ರಾಶ್ನಂತ್ಯದ್ಧರ್ಮ ಆರ್ಜಯಂತ ಆಪೋ ವೈ ಸರ್ವಾ ದೇವತಾಭಿರೇವ ಯಜ್ಞಗಂ ಸಂತನ್ವಂತಿ ದೇವಾ ವೈ ಯಜ್ಞಾತ್ ರುದ್ರಮಂತರಾಜನ್ ಸ ಯಜ್ಞಮವಿಧ್ಯರ್ಥಂ ದೇವ ಅಭಿಸಮಗಚ್ಚಂತ ಕಲ್ಪತಾಂ ನ ಇದಮಿತಿ ತೇ ಬ್ರುವನ್ ಸ್ವಿಷ್ಟಂ ವೈ ನ ಇದಂ ಭವಿಷ್ಯತಿ ಯದಿಮಗಂ ರಾಧಯಿಷ್ಯಾಮ ಇತಿ ತತ್ ಸ್ವಿಷ್ಟಕೃತ್ವಂ
ತತ್ಸ್ವಿಷ್ಟಕೃತಸ್ವಿಷ್ಟಕೃತ್ವಂ ತಸ್ಯ ವಿದ್ಧಂ ನಿರಕೃಂತನ್ ಅಕೃಂತನ್ ತಾನ ಎರಡು ಅನುದಾತ್ತ ನಿರಕೃಂತನ್ ಒಂದ್ ಪಾಸು ಅಲ್ಲಿ ಆ ಯಕಾರಕ್ಕೆ ಸೇರಿಸಬಾರ್ದು, ಸಂಧಿ ಮಾಡಬಾರ್ದತ್ತ. ಯವೇನ ಸಂಮಿತಂ ತಸ್ಮಾದ್ಯವ ಮಾತ್ರಮೇವ ದ್ವೇ ಯವಮಾತ್ರಮವದ್ಯೇದ್ ಅವದ್ಯೇದ್ ಯಜ್ಜಾಯೋದವದ್ಯೇದ್ರೋ ಯಜ್ಜಾಯೋ ವದ್ಯೇದ್ರೋಪಯೇತ್ ತದ್ಯಜ್ಞಸ್ಯ ಯದುಪಚ ಸೃಣೀಯಾದಭಿಚ ಉಭಯತ ಸಗ್ಗಶ್ವಾಯಿ ಕುರ್ಯಾದ್ ಅವಧಾಯಾಭಿಘಾರಯತಿ ದ್ವಿಸಂಪದ್ಯತೆ ದ್ವಿಪಾದ್ಯಜಮಾನಃ ಪ್ರತಿಷ್ಠಿತ್ಯೈ ಯತ್ತಿರಶ್ಚೀನಮತಿಹರೇದನಭಿವಿದ್ಧಂ ಯಜ್ಞಸ್ಯಾಭಿವಿಧ್ಯೇದಗ್ರೇಣ ಪರಿಹರತಿ ತೀರ್ಥೇನೈವ ಪರಿಹರತಿ ತತ್ಪೂಷ್ಣೇ ಪರ್ಯಹರನ್ ತತ್ಪೂಷಾ ಪ್ರಾಶ್ಯ ದತೋರುಣ ತಸ್ಮಾತ್ ಪೂಷಾ ಪ್ರಪಿಷ್ಟಭಾಗೋದಂತಕೋ ಹಿ ತಂ ದೇವ ಅಬ್ರುವನ್ ವಿವಾ ಅಯಮ ಆರ್ಧ್ಯ ಪ್ರಾಶಿತ್ರಿಯೋ ವಾ ಅಯಮ ಬೋಧಿತಿ ತದ್ ಬೃಹಸ್ಪತಯೇ ಪರ್ಯಹರನ್ಸೋ ಬಿಭೇದ್ ಬೃಹಸ್ಪತಿರಿತ್ತಂ ಭಾವ ಸ್ಯ ಆರ್ತಿಮಾರಿಷ್ಯತೀತಿ ಸ ಏತಂ ಮಂತ್ರಮಪಶ್ಯತ್ ಸೂರ್ಯಸ್ಯ ತ್ವಾ ಚಕ್ಷುಷಾ ಪ್ರತಿಪಶ್ಯಾಮೀತ್ಯಬ್ರವೀನ್ನಹಿ ಸೂರ್ಯಸ್ಯ ಚಕ್ಷುಃ ಕಿಂಚನ ಹಿ ನಸ್ತಿ ಸೋ ಬಿಭೇದ್ प्रतिगृह्यं तं माहिगं शिष्यतीति देवस्य त्वा सवितो प्रसवेश्विनो और बाहुभ्यां पोष्णो हस्ताभ्यां प्रतिगृह्णामीत्यब्रवीत् सवितृ प्रसूत अब्रवीत् सवितೃ ಎರಡು ಸೇರಿದಾಗ ಥ ಮಹಾಪರ ಅಲ್ಲಿ ಬರುವಂತದ್ದು ಅಬ್ರವೀತ್ ಸವಿತೃ ಪ್ರಸೂತ. ಇಲ್ಲಿ ಗೃಹ್ಯಂತಮ ಅಂತ ಬಂತು, ಗೃಹ್ಣಂತಮ ಗೃಹ್ಯಂತಮ. ಗೃಹ್ಣಾಮಿ ಹಸ್ತಾಭ್ಯಾಂ ಪ್ರತಿ ಗೃಹ್ಣಾಮಿ. ಈಗ 2 ದಿವಸದ ಮೊದ್ಲೇನೋ ಹೇಳಿದ ಪಾಣಿಗ್ರಹಣದಲ್ಲಿ ಹೇಳೋ ಮಂತ್ರ ಇದು. ದೇವಸ್ಯತ್ವಾ ಸವಿತೋ ಪ್ರಸವೆ ಅಶ್ವಿನೋ ಓರ್ ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಕನ್ಯಾಂ ಪ್ರತಿ ಗೃಹ್ಣಾಮಿ. ಅದೊಂದು ಪದ ಸೇರಿಸ್ಕೊಳ್ಳೋದಲ್ಲಿ ಮುಹೂರ್ತ ಇರೋದು ವಿವಾಹದಲ್ಲಿ ಪಾಣಿಗ್ರಹಣಕ್ಕೆ ಅಗ್ನಿ ಸಾಕ್ಷಿಯಾಗಿ ಮೊದ್ಲು ಅವನ ಅಗ್ನಿ ಎಸ್ಟಾಬ್ಲಿಷ್ ಮಾಡ್ಬೇಕು ವರನಾದವ. ಅದಕ್ಕೆ ಆಶೌಚ ಏನು 11 ದಿವಸದ ಬಿಟ್ಟು 1 ವರ್ಷದಲ್ಲಿ ಇವನ್ ಮಾಡ್ಬಾರ್ದು. ಸ್ವಾಧ್ಯಾಯ ಇವುಗಳೆಲ್ಲ ಏನು ಸುದರ್ಶನೋಮ ಅಗ್ನಿ ತರ್ಪಣ ಇವುಗಳೆಲ್ಲ ನಡೆಸಬಾರ್ದು 1 ವರ್ಷದಲ್ಲಿ. 11 ದಿವಸದಲ್ಲಿ ಏನು ಮಾಡಂಗಿಲ್ಲ ಆಶೌಚದಲ್ಲಿ. ಅದಾದ್ಮೇಲೆ ಆದ್ರೆ ಹೆಣ್ಣು ಕನ್ಯಾದಾನ ಮಾಡ್ಬೋದು. ಹೆಣ್ಣಿನ ತಂದೆ ಯಾವ್ದು, ಯಾಕೆ ಹೆಣ್ಣಿನ ತಂದೆ ಮಾಡ್ಬೋದು ಅಂದ್ರೆ ಅವ್ನ ಅಗ್ನಿ ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ. ಅಲ್ಲಿ ದಾರ ಇಟ್ಕೊಟ್ರೆ ಮುಗಿದೋಯ್ತು, ಹೆಣ್ಣಿನ ತಂದೆ ತಾಯಿ ಕೆಲಸ ಮುಗಿದೋಯ್ತು. ಅಲ್ಲಿ ಗಂಡಿನ ತಂದೆಗೂ ಏನ್ ಕೆಲಸ ಇಲ್ಲ, ಕೂತ್ಕೊಳ್ಳೋನು ಅವನೇನೆ, ಅವನ ಅಗ್ನಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಮಾಡುವಂತ. ಅದಕ್ಕೆ ಇವಾಗ ಮಗನ ಮದುವೆ ಮಾಡ್ತಿರೋ ಈ ವರ್ಷದಲ್ಲಿ ತಂದೆನೋ ತಾಯಿನೋ ಕಾಲ್ವಾಗಿದೆ ಅಂದ್ರೆ ಇಲ್ಲ. ಸೊ ಇಲ್ಲಿ ಇವ್ರ ಹೆಣ್ಣಿನ ಇದು ಕನ್ಯಾದಾನ ಅದು ಆ ರೀತಿನಲ್ಲಿ ಇದಕ್ಕಾಗೋದಕ್ಕೆ 1 ವರ್ಷ ಪ್ರತಿಷ್ಠೆ ಮಾಡಬಾರ್ದ? 1 ವರ್ಷ ಅಗ್ನಿ ಪ್ರತಿಷ್ಠೆ ಮಾಡಬಾರ್ದ? ಅಗ್ನಿ ಕಾರ್ಯ ಇಲ್ಲ, ಉಪನಯನ ಮಾಡೋಂಗಿಲ್ಲ. ನಿತ್ಯ ಅಗ್ನಿ ನೀವು ಅಗ್ನಿ ಪ್ರತಿಷ್ಠೆ ಅಂದ್ರೆ ಇಷ್ಟಗಳು ಮಾಡ್ಬಾರ್ದು ಅಂತಿಲ್ಲ. ಶ್ರಾದ್ದದಲ್ಲಿ ಮಾಡೋಲ್ವೇ ಫಾರ್ವರ್ಡ್ ಶ್ರಾದ್ದ, ನಿತ್ಯ ಅಗ್ನಿ ಇರುತ್ತಲ್ವಾ? ಅದು ಇದೆ. ಬಟ್ ಏನು ಅಂದ್ರೆ 11th ಡೇಸ್ 11 ದಿವಸಗಳ ಆಶೋಚದಲ್ಲಿ ಏನಿಲ್ಲ. ಬ್ರಹ್ಮಯಜ್ಞಕ್ಕೂ ಇಲ್ಲ ಅವಾಗ ಅವಕಾಶ ಇತ್ತು. ಆದ್ರೆ ವಿವಾಹವನ್ನು ಮಾಡೋದಕ್ಕೆ ಇವರು ಒಂದು ಶ್ಲೋಕ ಎಲ್ಲ ಬರ್ದಿಟ್ಟಿದ್ದೀನಿ ನಾನು. ಗುರುಗಳು ಹೇಳ್ತಾ ಇದ್ರು ಸ್ವಾಧ್ಯಾಯ ಅಗ್ನಿ ತರ್ಪಣ ಅಂದ್ರೆ ಸುದರ್ಶನೋಮ ಆ ವರ್ಷದಲ್ಲಿ ಮಾಡಬಾರ್ದು. ಸ್ವಾಧ್ಯಾಯ ಅಂದ್ರೆ ಉಪನಯನವನ್ನು ನಡೆಸಬಾರದು ಆ ವರ್ಷದಲ್ಲಿ. ಆಮೇಲೆ ದೊಡ್ಡ ದೊಡ್ಡ ದಾನಗಳನ್ನ ಮಾಡಬಾರ್ದು, ಭೂದಾನ ಇಂಥದ್ದನ್ನ ಮಾಡಕ್ ಹೋಗ್ಬಾರ್ದು. ಯಾಕೆ ಅನ್ನೋದು ರೀಸನ್ ಕೂಡ ಹೇಳಿದವರು. ಏನು ಅಂತಂದ್ರೆ ಈಗ ಭೂದಾನನೇ ಮಾಡಿದೀನಿ, ಭೂದಾನಕ್ಕಿಂತ ಬಹಳ ಶ್ರೇಷ್ಠವಾದ ಏನಿದೆ, ಮಾಸಿಕಗಳೇ ಬೇಡ. ಸುದರ್ಶನ ಹೋಮ ಮಾಡ್ಬಿಟ್ಟಿದೆ ಇನ್ನು 1 ವರ್ಷ, ಆದ್ರಿಂದ ಈ 16 ಷೋಡಶ ಬೇಡ. ಅಲ್ಲಿ ಔರ್ಧ್ವ ದೈಹಿಕ ಕ್ರಿಯೆಗಳಿಗೆ ಪ್ರಾಮಿನೆನ್ಸ್ ಹೊರತು ನಾಟ್ ದೀಸ್ ಥಿಂಗ್ಸ್. ಅದಕ್ಕಾಗಿ ಇದನ್ನ ಆ ವರ್ಷದಲ್ಲಿ ನಡೆಸಬಾರ್ದು. ಇವಾಗ ರಾಮಾಯಣ ಓದ್ಬಿಟ್ಟು ಪಟ್ಟಾಭಿಷೇಕ ಅಂತದ್ದು ನಡೆಸಬಾರ್ದ?
ಅದಾಗ್ಬೋದು. ಅದಾಗ್ಬೋದು. ಇಲ್ಲಿ ನೀವು ಸಪರೇಟ್ ಆಗಿ ಏನೋ ಇವಾಗ ಈ ಸುದರ್ಶನ ಪ್ರತಿ ವರ್ಷ ನಡ್ಸೋಲ್ಲ, ಇದು ನಿತ್ಯ ವಿಧಿನಲ್ಲಿ ಸೇರ್ತವೆ, ನಿತ್ಯ ಪಾರಾಯಣ. ಸೊ ಇದೇನೆ ಯಾವುದು ಏನೋ ಅನ್ನೋದು ನೋಡ್ಬೇಕು. ಈಗ ಸ್ವೀಟ್ ತಿನ್ಬೇಡಿ ಅಂತ ಸಜ್ಜ ಪರವೆ ಉಂಡು ಏನು ತಿನ್ನೋಲ್ಲ ಒಂದ್ ವರ್ಷ ಅಂತಂದ್ರೆ ಪಿತೃದೇವತೆಗಳಿಗೆ ಕೋಪ ಬರುತ್ತೆ. ಎಲ್ಲ ಪಿತೃಶೇಷ, ಬರೀ ಪಿತೃಶೇಷ ಅಂದ್ರೆ ಬರೀ ಅದಷ್ಟೇ ಅಲ್ಲ, ಅವತ್ತು ಏನೇನ್ ಸಮರ್ಪಣೆ ಮಾಡಿರ್ತೀರಿ ಅಷ್ಟು ಎಲ್ಲರೂ ಅದನ್ನ ತಿನ್ಬೇಕು. ನಾ ಗಾಯನಲ್ಲಿ ಅದ್ ಬಿಟ್ಟು ಬಂದಿದ್ದೀನಿ, ಗಾಯದ್ದು ಪ್ರಧಾನ ಅಲ್ಲ. ಈ ಗಾಯನಲ್ಲಿ ಬಿಟ್ಟು ಬರೋದು ನಮ್ಮಲ್ಲಿ ಇಲ್ಲ. ನೀವು ಸ್ಮೃತಿ ಇದಗಳಿಗೆ ತಗೊಂಡ್ರೆ ಸಿದ್ಧಾಂತದ ಪ್ರಕಾರ ಎಲ್ಲ ಪುರಾಣದ ಉಲ್ಲೇಖಗಳದೆಲ್ಲ ಬಂದಿತ್ತು. ಈಗ ಅಂಬರೀಷ್ ಶೋಪಾಖ್ಯಾನ ಹೇಳ್ಬಿಟ್ಟು ಕರುಗಳು ಹಾಲು ಕೊಡ್ತಾ ಇರ್ಲಿಲ್ಲ ಹಸುಗಳಿಗೆ, ನಿರ್ಜಲ ಏಕಾದಶಿ ಮಾಡಬಾರ್ದು ಅಂತ ಈಗ ನಾವು ನೋಡಿದ್ದು ಭಗವದ್ಗೀತೆ ಭಾಷ್ಯದಲ್ಲಿ, ರಾಮಾನುಜರ ಇದ್ರಲ್ಲಿ. ನಿಮ್ಮ ಮನಸ್ಸು ಯಾವಾಗ್ಲೂ ಸಂತೋಷವಾಗಿ ಇದ್ರಲ್ಬೇಕು. ಅನ್ನಮಯ ಎಮ್ಮಿ ಸೌಮ್ಯ ಮನಃ, ನಿತ್ಯ ವಿಧಿಗಳು ಇದೆಲ್ಲ ನಡೆಸ್ಬೇಕಾದ್ರೆ. ನಾನೇನು ತಿನ್ನೋಲ್ಲ, ಬಹಳ ಸುಸ್ತಾಗ್ಬಿಟ್ಟಿದೆ, ಮಾತಾಡೋಕೆ ಆಗೋಲ್ಲ, ಎಲ್ಲಾಗಿದೆ. ಏನ್ ಆ ಏಕಾದಶಿ ಮಾಡಿ ಏನ್ ಉಪಯೋಗ? ಏಕಾದಶಿನಲ್ಲಿ ಬರೀ ತಿಂದೆ ಇರೋದೇ ಪ್ರಧಾನವೇ. ಭಗವಂತನ ಬಗ್ಗೆ ಧ್ಯಾನವನ್ನ ಹೆಚ್ಚಿಗೆ ಮಾಡ್ಬೇಕು ಅವತ್ತು. ಅದಕ್ಕೆ ನಿಮ್ ಶರೀರ ಚೆನ್ನಾಗಿರ್ಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನ ತಿನ್ಬೇಡಿ, ಬ್ರಹ್ಮಹತ್ಯ ದೋಷ ಬರುತ್ತೆ ಅವತ್ತು. ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡೋ ಯಾವುದಕ್ಕೆ ಯಾವ್ದು ಅನ್ವಯ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಮಾಡ್ಬೇಕು. ಸೊ ರಾಮಾಯಣ ಪಟ್ಟಾಭಿಷೇಕ ಇದು ನಿತ್ಯ ಪಾರಾಯಣಗಳ ಮಾಡಿದಾಗ ಅದಕ್ಕೇನಿಲ್ಲ. ಆದ್ರೆ ವಿಶೇಷವಾಗಿ ಈ ವರ್ಷ ಕೂತ್ಕೊಂಡು ಸುದರ್ಶನ ಹೋಮ ನಡೆಸ್ಬಿಡ್ತೀನಿ ಅನ್ನೋದು ಬೇಡ ಅಂತಿದೆ. ಇದೆಲ್ಲ ಸ್ಮೃತಿ ಮಾತುಗಳೇನೆ. ಮತ್ತೆ ಭೂದಾನ ಮಹಾದಾನಗಳು ಅಂತ ಹೇಳ್ತಾರೆ, ಅದುಗಳನ್ನ ಆ ವರ್ಷ ಕೊಡುದು. ಹಾಗಾದ್ರೆ ಇವ್ರು 12 ದಿವಸ ಕೊಟ್ಟಿರೋಲ್ಲ ಅಂದ್ರೆ ಅದು ದಶದಾನ, ಅದು ಬೇರೆ. ಅದು ಬಿಟ್ಟು ಸಪರೇಟ್ ಆಗಿ ನೀವು ಯಾರಿಗೋ ಮಗನ್ಗೋ ಅಳಿಯನ್ಗೋ ಇನ್ಯಾರಿಗೋ ಸೈಟು ಮತ್ತೊಂದು ಇನ್ನೇನ್ ಬೇರೆಯವ್ರು ಕೊಡ್ತಾರ? ವಿನೋಬ ಇದ್ದಾಗ ಭೂದಾನ ಮೂವ್ಮೆಂಟ್ ಮಾಡಿದ್ದು. ಹಿರಣ್ಯ ದಾನ ಕೊಡ್ಬೇಕು, ಅಯ್ಯೋ ಮಾಪಳ್ಳಿ ಕೊಡುಗೋ, ನಮ್ಮ ಮನೆಯಿಂದ ಅದ್ ಬಿಟ್ಟು ಬೇರೆ ಕಡೆಗೆ ಹೋಗ್ಬಾರ್ದು. ಅಲ್ಲಲ್ಲೇ ಸರ್ಕ್ಯುಲೇಷನ್. ಅವನ ಯೋಗ್ಯತೆ ಇದೆಯೋ, ಅವನ್ ಸಂಧ್ಯಾವನ್ನೇ ಮಾಡೋಲ್ವೋ ಅಂತವ್ರಿಗೆ ದಾನ. ಇದ್ ಯಾವ ಪುರುಷಾರ್ಥ ಇದು? ಮಾಮನಾರ್ ಕೈನಲ್ಲಿ ಇದ್ದಿದ್ದು ಉಂಗ್ರ ಅಳಿಯನ್ನು ಕೈಗೆ ಹೋಯ್ತು ಅಷ್ಟೇ. ಇಲ್ಲಿ ದಶದಾನದಲ್ಲಿ ಉಂಗ್ರ ಕೊಟ್ಬಿಟ್ಟೆ ಅಂತ. ಶ್ರೋತ್ರಿಯಾಯ ಬ್ರಾಹ್ಮಣಾಯ ದದ್ಯಾತ್. ಪರಿಚಯ ಇಲ್ದೇಲೆ ಅವ್ರಿಗೆ, ಅವರಿಂದ ಯಾವ ಎಕ್ಸ್ಪೆಕ್ಟೇಷನ್ ಇಲ್ದೆ ಅಂತವ್ರು ಕೊಡ್ಬೇಕಾದದ್ದು ದಾನ. ಹೀಗೆ ಮುಂದಕೋಣ. ಏನಾಯ್ತು ಇವಾಗ? ಹಸ್ತಾಭ್ಯಾಂ ಪ್ರತಿಗೃಹ್ಣಾಮೀತ್ಯಬ್ರವೀತ್ ಸವಿತ್ರ ಪ್ರಸೂತ ಏವೈನದ್ ಬ್ರಹ್ಮಣ ದೇವತಾಭಿಪ್ರತ್ಯಗೃಹ್ಣಾತ್ ಸೋಬಿಭೇತ್ ಪ್ರಾಶ್ನಂತಂ ಮಾಯಿಗಂ ಶಿಷ್ಯತೀತ್ಯಗ್ನೇ ಸ್ವಾಸ್ಯೇನ ಅಗ್ನೇಃ ತ್ವಾ ಆಸ್ಯೇನ, ಆಸ್ಯ ಅಂದ್ರೆ ಮುಖ, ಆಸ್ಯೇನ ಪ್ರಾಶ್ನಾಮಿತ್ಯಬ್ರವೀನ್ ನ ಹ್ಯಗ್ನೇರಾಸ್ಯಂ ಕಿಂಚನ ಹಿನಸ್ತಿ ಸೋಬಿಭೇತ್ ಪ್ರಾಶಿತಂ ಮಾಹಿಗಂ ಶಿಷ್ಯತೀತಿ ಬ್ರಾಹ್ಮಣಸ್ಯೋದರೇಣೇತ್ಯಬ್ರವೀನ್ ನ ಹಿ ಬ್ರಾಹ್ಮಣಸ್ಯೋದರಂ ಕಿಂಚನ ಹಿನಸ್ತಿ ಬೃಹಸ್ಪತೆ ಬ್ರಹ್ಮಣೇತಿ ಸ ಹಿ ಬ್ರಹ್ಮಿಷ್ಟಃ ಅಪವಾ ಏತಸ್ಮಾತ್ ಪ್ರಾಣಾಕ್ರಮಂತಿ ಯಃ ಪ್ರಾಶ್ಚಿತ್ರಂ ಪ್ರಾಶ್ನಾತ್ಯದ್ಭಿರ್ಮಾರ್ಜಯಿತ್ವಾ ಪ್ರಾಣಾನ್ ಸಂಮೃಶತೆ ಅಮೃತಂ ವೈ ಪ್ರಾಣ ಅಮೃತಮಾಪ ಪ್ರಾಣಾನೇವ ಯಥಾಸ್ಥಾನಮುಪಹ್ವಯತೆ. ಯಥಾಸ್ಥಾನಂ ಅಂತೂ ಬಂತು. ಇದಕ್ ಬಂದಾಗ ಈಗ ಯಾವ್ದೋ ಒಂದು ಕಳಶ ಇಟ್ಟಿದ್ದೀರಿ ಮನೆಯಲ್ಲಿ, ನೀವು ಯಾವ್ದೋ ಇದಕ್ಕೇನೋ ಏನೋ ಒಂದು ಹೋಮ ಮಾಡ್ಬೇಕಾದ್ರೆ ಆ ದೇವತೆ ಕರೆದ್ರಿ, ಷೋಡಶೋಪಚಾರ ಮಾಡಿದ್ರಿ, ಎಲ್ಲ ಆಯ್ತು. ಆ ಕಳಶ ತಗೊಂಡೋಗಿ ದೇವ್ರ ಮನೆಯಲ್ಲಿ ಇಟ್ಬಿಡೋದಪ್ಪ. ಅದು ಉದ್ವಾಸನೇನೇ ಇಲ್ಲ, ಇದು ಅಪಚಾರ ಇದೆ. ಇದೆಲ್ಲ ಯಾವ ದೇವತೆನ ಯಾವ ಮಂತ್ರದಿಂದ ಕರೆದ್ರೋ ಕೆಲಸ ಮುಗಿದ್ಮೇಲೆ ಅವರನ್ನು ವಾಪಸ್ ಕಳ್ಸ್ಕೊಡ್ಬೇಕು. ಬಹಳ ಬಹಳ ಮುಖ್ಯವಾದದ್ದಿದು. ಸುದರ್ಶನ ಹೋಮ ಎಲ್ಲ ಪಣಿಕರ ಅವ್ರ ಕಳ್ಸೋ ಪೆರ್ಮಳಗಿಟ್ಟ ಬೆಚ್ಚಿಡುದೆ. ಸುದರ್ಶನ್ ಪೂಜೆ ಮಾಡಿ ಯಂತ್ರ ಇಟ್ಕೊಳ್ಳಿ, ಫೋಟೋ ಇದ್ರೆ ಇಡ್ಲಿ. ಆದ್ರೆ ಕಳಶದಲ್ಲಿ ಆವಾಹನೆ ಮಾಡಿದ್ದಂತ ದೇವತೆಯನ್ನ ಕೆಲಸ ಮುಗಿದ್ಮೇಲೆ ಕಳ್ಸ್ಕೊಡ್ಬೇಕು, ಉದ್ವಾಸನೆ ಮಾಡ್ಬೇಕು. ಯಾವ ವ್ಯಾಹೃತಿ ಮುಂತಿದೆ. ಈಗ ಬ್ರಹ್ಮನನ್ನ ಕರೆದಿದ್ದು ಹೋಮದಲ್ಲಿ, ಬ್ರಹ್ಮನ ಆದ್ಮೇಲೆ ಬ್ರಹ್ಮನ ಉದ್ವಾಸನೆ ಕಡೆನಲ್ಲಿ ದಟ್ಸ್ ಎ ಪ್ರೋಗ್ರಾಮ್ ಆಗ್ಬೇಕು. ಮರ್ತು ಬಿಡಬಾರ್ದು ಅದನ್ನ. ಓಂ ಭೂಹೋ ಬ್ರಹ್ಮಣೇ ನಮಃ ಆವಾಹಯಾಮಿ, ಓಂ ಭುವಃ ಸರಸ್ವತಿ ಪತಿಮಾವಾಹಯಾಮಿ, ಓಂ ಸ್ವಃ ಸೃಷ್ಟಿಕರ್ತಮಾವಾಹಯಾಮಿ, ಓಂ ಭೂರ್ಭುವಃ ಪ್ರಜಾಪತಿಮಾವಾಹಯಾಮಿ. ಇದೇನೆ ಓಂ ಭೂಹೋ ಬ್ರಹ್ಮಣ ಉದ್ವಾಸಯಾಮಿ ಕಡೆನಲ್ಲಿ ಉದ್ವಾಸನೆ.
ಹಾಗೆ ಯಥಾಸ್ಥಾನಂ ಉಪಹ್ವಯತೆ. ಈಗ ವಿಶ್ವಕ್ಸೇನ ಆರಾಧನೆ ಮಾಡ್ತೀವಿ, ಆದ್ಮೇಲೆ ಏನು ಶೋಭನಾರ್ತೆ ಪುನರಾಗಮನಾಯ ಚ, ಪುನಃ ಈ ರೀತಿಯ ಶೋಭನ ಕಾರ್ಯಗಳು ನಮ್ಮಲ್ಲಿ ನಡಿಬೇಕಾದ್ರೆ ನೀ ಪುನಃ ಬಾ. ಪ್ರಾರೀಪ್ಸಿತಸ್ಯ ಕರ್ಮಣಃ ನಿರ್ವಿಘ್ನೇನ ಪರಿಸಮಾವಾಪ್ತ್ಯರ್ಥ. ಸೂತ್ರವತಿ ಸಮೇತ ವಿಶ್ವಕ್ಸೇನನನ್ನ ಆವಾಹನೆ ಮಾಡಿ ಎಲ್ಲ ಮುಗಿದ ತಕ್ಷಣ ಪೂಜೆ ಮುಗಿದ್ಮೇಲೆ ನೀನು ಹೋಗ್ಬಿಡ್ಬಪ್ಪ, ನಾಯ್ತು, ನಿನ್ನ ಅನುಗ್ರಹದಿಂದ ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೀಲಿ. ಹಾಗೆ ಯಾವುದೇ ದೇವತೆಯನ್ನು ಕರೆದ್ರೆ ಇಲ್ಲಿ ಯಥಾಸ್ಥಾನಂ ಉಪಹ್ವಯತೆ ಅಂತ ಬಂತು, ಆ ಮಾತು ಹೇಳ್ದೆ. ಶುರು ಮಾಡಿ. ಕಾಮದೇವಾತ್ಮನಾ ಪಶೂನಾಮಾಧತ್ತೆ ನತ್ಯನ್ಯಕಾಮಂ ಪಶೂನಾಂ ಪ್ರಯಚ್ಛತಿ ವಾಚಸ್ಪತಯೇ ತ್ವಾಹುತಂ ಪ್ರಾಶ್ನಾಮೀತ್ಯಾಹ ವಾಚಮೇವ ಭಾಗತೆ ಯೇನ ಪ್ರೀಣಾತಿ ಸದಸಸ್ಪತಯೇ ತ್ವಾಹುತಂ ಪ್ರಾಶ್ನಾಮೀತ್ಯಾಹ ಅದಾಕೃತ್ಯೈ ಚತುರವತ್ತಂ ಭವತಿ ಅವಿರ್ವೈ ಚತುರವತ್ತಂ ಪಶವಚ್ಚತುರವತ್ತಂ ಯದ್ಧೋತಾಃ ಪ್ರಾಶ್ನೀಯಾಧೋ, ಅದು ಸಂಧಿಯಾಗಿದ್ದು ದಕಾರ ಮಹಾಪ್ರಾಣ ಎರಡು ಕಳಿಸ್ಬೇಕು, ಒತ್ತಕ್ಷರ. ಪಶೂನಪಿ ದದ್ಯಾದಪಶೂಯಜಮಾನಸ್ಯ ವಾಚಸ್ಪತಯೇ ತ್ವಾಹುತಂ ಪ್ರಾಶ್ನಾಮೀತ್ಯಾಹ ಪರೋಕ್ಷಮೇವೈರ್ಜ್ಯೋತಿ ಸದಸಸ್ಪತಯೇ ತ್ವಾಹುತಂ ಪ್ರಾಶ್ನಾಮೀತ್ಯಾಹ ಸ್ವಗಾಕೃತ್ಯೈ ಪ್ರಾಶ್ನಂತಿ ಕೀರ್ತಯೇವ ಪ್ರಾಶ್ನಂತಿ ದಕ್ಷಿಣಾಂ ದದಾತಿ ಕೀರ್ತಯೇವ ದಕ್ಷಿಣಾಂ ದದಾತಿ ನಿವಾಸ್ಯೇತದ್ಯಜ್ಞಂ ಚಿಂತಂತಿ ಯನ್ಮಧ್ಯತಃ ಪ್ರಾಶ್ನಂತ್ಯಗ್ನಿರ್ಮಾಜ್ಜಯಂತ आपो वै सर्वा देवता देवताभिरेव यज्ञकं सन्तन्वन्ति एवं वै यज्ञात् रुद्रमन्तरायन्स यज्ञमविद्यर्थं देवा अभिसमगच्छन्त कल्पदान्न इदमिति ते ब्रुवन्ति शिष्टं वै न इदं भविष्यति यदि भगं प्रादकिष्यामः इति तत्सृष्टकृतसृष्टकृत्वं तस्याविद्धं यज्ञकृतं यमेह संवितं तस्माद्यवमात्रमव येज्यायो वद्येद्रोपयेतद्यज्ञस्य यदुपचस्त्रीयादभिचकारयेदुपयदसक्तश्वाहि कुर्यादवदायाभिधारयति सम्पद्यते विपाद्यजमान प्रतिष्ठित्यै यत्तिरश्चीनमतिहरेदनभिविद्धम् यत्तिरश्चीनमतिहरेदनभिविद्धम् यज्ञस्याभिविद्येदग्रेण परिहरति तीर्थेनैव परिहरति तत्पूष्णे पर्यहरन् तत्पूषा पाश्य ದತೋರುಣಸ್ತಸ್ಮಾತ್ ಸಕಾರ ಕೇಳಿಸ್ಬಾರ್ದು. ಇಲ್ಲ, ದತೋರುಣತಸ್ಮಾತ್ ತಾಕ್ ತಾಮತ್ತು. पूषा प्रविष्टभागोदन्तकोदितं देव अब्रुवन्ति विवा अयमात्य राशिर्पियो वा अयमभूदिति तद्बृहस्पतये पर्यहरन्स्यो विवेत् बृहस्पतिरिक्थं वावस्य आर्तिमारिष्यति स एतं मन्त्रमपश्यन् सूर्यस्य त्वा चक्षुषा प्रतिपश्यामीत्यब्रवीन् न हि सूर्यस्य चक्षुः किञ्चन हि नास्ति सोऽविवेत् प्रतिगृह्णन्तं माहि पुंसीयतीति एवस्य त्वा सवितुः प्रसवे श्रिणो बाहुभ्यां
ऊष्णो हस्ताभ्यां प्रतिगृह्णामीत्यब्रवीत् सवित्रः प्रसूत एवैनत् ब्रह्मणा देवताभिः प्रत्यगृह्णात्सोऽविवेत् आश्नन्दम् माहिगुंसिष्यति यज्ञे स्वास्येन प्राश्नामीत्यब्रवीन्नत्यग्नेरास्यम् किञ्चन हिनस्ति सोऽविवेत् प्राशितम् माहिगुंसिष्यतीति ब्राह्मणस्योदरेणेत्यब्रवीन्नयि ब्राह्मणस्योदरम् किञ्चन हिनस्ति बृहस्पतेर्ब्रह्मणेति स हि ब्रह्मिष्ठो भवायेतस्मात् प्राणाक्रामन्ति यः प्राश्रित्रम् आश्नात्यविर्माजयित्वा प्राणान् संमृशते मृतम् वै प्राणात् समृतमाप प्राणानेव यथा स्थानमुपवयते प्राश्नीयाद्धोता यज्ञं निरहरन्तच्चक्षुरास्यं किञ्चन हिनस्ति सोऽबिभेत् चतुश्चत्वारिगं षच्च आश्नीयाद्धोता यज्ञम् निरहरन्तश्चक्षुरास्यम् किञ्चन निरहरन्तः निरहरन्तत् चक्षु इपो यत् प्लस चक्षु यच्चक्षु यः प्लस चक्षु ष्टुत्व संधि यश्च यत् प्लस च यच्च यः प्लस च यश्च इंग என்ன வந்து நிரஹரந்தச்ச நிரஹந்தத் ಪ್ಲಸ್ ಚ ನಿರಹಂತಃ ಬಂದಾಗ ನಿರಹಂತಶ್ಚ ವರ್ಣ ಸೊ ಚಕಾರ ಚಾವತ್ತು ಶ್ಚತ್ವ ಯಾವುದು ಅದ್ ಸ್ವಲ್ಪ ಗಮನಿಸ್ಬೇಕು ಹೇಳಿ आश्नीयाद्धोता यज्ञम् निरहरन्तश्चक्षुरास्यम् किञ्चन हिनस्ति सोऽविवेत् चतुश्चत्वारिगं षच्च अग्निदादधात्यग्निमुखानेवत्तून् प्रीणाति समिदमादधात्युत्तरासामाहुतीनां प्रतिष्ठित्य अथो समिद्वत्येव जुहोति परिधिं सम्मा आर्ष्टि पुनात्येवैनान् सकृत् सकृत् सम्मा आर्ष्टि ಪರಾಂಗಿವ ಅನುನಾಸಿಕಾದ ಮೂಗ್ನಲ್ಲಿ ಕೇಳಿಸ್ಬೇಕು ಪರಾಂಗಿವ ಗಕಾರ ಬರುದು ಕೇಳಿಸುತ್ತೆ ಆದ್ರೆ ಅನುನಾಸಿಕದಲ್ಲಿ ಬರಬೇಕು ಅನುನಾಸಿಕ ಸಂಧಿ ಪರಾಂಗಿವ ಚೇತರ್ಹಿ ಯಜ್ಞಶ್ಚತುಸ್ಸಂಪದ್ಯತೆ ಚತುಷ್ಪಾದ ಪಶವ ಪಶೂನೇ ವಾವರುಂದೆ ಬ್ರಹ್ಮನ್ ಪ್ರಸ್ಥಾಸ್ಯಾಮ ಇತ್ಯಾಹಾತ್ರವಾ ಏತರ್ಹಿ ಯಜ್ಞಶ್ಚಿತ್ರೋ ಯಜ್ಞಃ ಚಿತ್ರೋ ಯಜ್ಞಶ್ಚಿತ್ರೋ ಸಾಕ್ಷಾವತ್ವ ರಾವತ್ವ ಯಜ್ಞಶ್ಚಿತ್ರೋ ಯಜ್ಞಶ್ರಿತೋ ಚಿತ್ರೋ ಅಲ್ಲ ಶಾಕ ಶಾವತ್ತು ರಾವತ್ತು ಶಾಗಿರೋದು ಯಜ್ಞಶ್ರಿತೋ ಯತ್ರ ಬ್ರಹ್ಮ ಯತ್ರೈವ ಯಜ್ಞಶ್ರಿತಸ್ತತ ಏವೈನಂ ಆರಭತೆ ಯದ್ಹಸ್ತೇನ ಯತ್ ಹಸ್ತೇನ ಯದ್ಹಸ್ತೇನ ಪ್ರಮೀವೇದ್ವೇಪನ ಸ್ಯಾತ್ ಯಚ್ಛೀರ್ಷ್ಣ ಯತ್ ಶೀರ್ಷ್ಣ ಯಚ್ಛೀರ್ಷ್ಣ ಛ ಮಹಾಪ್ರಾಣ ಯಚ್ಛೀರ್ಷ್ಣ ಶೀರ್ಷಕ್ತಿಮಾನ್ ಸ್ಯಾದ್ ಯತ್ತೂಷ್ಣೀಮಾಸೀತಾ ಸಂಪ್ರತ್ತೋ ಯಜ್ಞ ಸ್ಯಾತ್ ಪ್ರತಿಷ್ಠೇತ್ಯೇವ ಬ್ರೂಯಾದ್ ವಾಚಿ ವೈ ಯಜ್ಞಶ್ಚಿತೋ ಯತ್ರೈವ ಯಜ್ಞಶ್ಚಿತಸ್ತತ ಏವೈನಗಂ ಸಂಪ್ರಯಚ್ಛತಿ ದೇವಸವಿತರೇ ತದ್ದೇ ಪ್ರಾಹೇತ್ಯಾಹ ಪ್ರಸೂಚ್ಯೈ ಬೃಹಸ್ಪತಿರ್ಬ್ರಹ್ಮೇತ್ಯಾಹ ಸ ಹಿ ಬ್ರಹ್ಮಿಷ್ಠಃ ಸ ಯಜ್ಞಂ ಪಾಹಿ ಸ ಯಜ್ಞಪತಿಂ ಪಾಹಿ ಸಮಾಂ ಪಾಹೀತ್ಯಾಹ ಯಜ್ಞಾಯ ಯಜಮಾನಾಯ ಆತ್ಮನೇ ತೇಭ್ಯ ಏವಾಶಿಷ ಮಾಶಾಸ್ತೆನ ಆರ್ತ್ಯ ಆಶ್ರವ್ಯಾಹ ದೇವಾನ್ ಯಜೇತಿ ಬ್ರಹ್ಮವಾದಿನೋ ವದಂತಿ ಬ್ರಹ್ಮವಾದಿಗಳು ಹೇಳ್ತಾರಂತೆ ಏನಂತ ಇಷ್ಟ ದೇವತಾ ಅಥ ಕಥಮ ಏತೆ ದೇವ ಇತಿ ಛಂದಾಗಂಸೀತಿ ಬ್ರೂಯಾತ್ ಗಾಯತ್ರೀಂ ತ್ರಿಷ್ಟುಭಂ
ಜಗತಿ ಮಿಥ್ಯತೋ ಕಲ್ವಾಹು ವಿಸರ್ಗ ಕಲ್ವಾಹುರ್ಬ್ರಾಹ್ಮಣ ವೈ ಛಂದಾಗಂಸೀತಿ ತಾನೇವ ತದ್ಯಜತಿ ದೇವಾನಾಂ ವಾ ಇಷ್ಟ ದೇವತಾ ಆಸನ್ನತಾಗ್ನಿರ್ನೋದಜ್ವಲತ್ತಂ ದೇವ ಆಹುತಿಭಿರನುಯಾಜೇಷ್ವನ್ವವಿಂದನ್ ಅನುಯಾಜೇಷು ಅನ್ವವಿಂದನ್ ಅನುಯಾಜೇಷ್ವನ್ವವಿಂದನ್ ಯದನುಯಾಜಾನ್ ಯಜತ್ಯಗ್ನಿಮೇವ ತತ್ಸಮಿಂಧ ಏತದುರ್ವೈ ನಾಭಾಸುರ ಆಸೀತ್ ಸ ಏತರ್ಹಿ ಯಜ್ಞಸ್ಯಾಶಿಷಮವೃಂಕ್ತ ಅವೃಂಕ್ತ ಯದ್ಬ್ರೂಯಾದ್ಯೇತದೋದ್ಯಾವಾ ಪೃಥಿವೀ ಭದ್ರಮಭೂದಿತ್ಯೇತದುಮೇವಾಸುರಂ ಯಜ್ಞಸ್ಯಾಶಿಷಂ ಗಮಯೇದಿದಂ ದ್ಯಾವಾ ಪೃಥಿವೀ ಭದ್ರಮಭೂತ್ ಇತ್ಯೇವ ಬ್ರೂಯಾತ್ ಯಜಮಾನಮೇವ ಯಜ್ಞಸ್ಯಾಶಿಷಂ ಗಮಯತ್ಯಾರ್ಧ್ವ ಸೂಕ್ತವಾಗಮುತ ನಮೋ ವಾಗಮಿತ್ಯಾಹ ಇದಮರಾತ್ ಸ್ಮೇತ ನಮೋ ವಾಗಮಿತ್ಯಾಹೇದಮರಾತ್ ಸ್ಮೇತಿ. ನಾನ್ ಪದ ಬಿಡಿಸಿದ್ ನಿಮ್ಗೆ ಗೊತ್ತಾಗ್ಲಿ ಅಂತ ಬಿಡಿಸ್ಬಿಟ್ಟು ಹೇಳ್ಬೇಡಿ. ಸದೈತೆ ಸಂಹಿತೆಯಲ್ಲಿ ಎಲ್ಲ ಸೇರಿರೋದು, ಅಲ್ಲಿ ಏನಿದೆಯೋ ಆ ರೀತಿನಲ್ಲೇ ಹೇಳ್ಬೇಕು. ಪದ ಬಿಡಿಸ್ಬಿಟ್ಟು ಅರ್ಥವಾಗುತ್ತೆ ಅಂತ ಎಲ್ಲ ಛಂದಸ್ಸೆಲ್ಲ ಎದ್ದು ಎಗರೋಗ್ಬಿಡುತ್ತೆ, ಆಗ್ಬಾರ್ದು. ದಿವ ಪೃಥಿವ್ಯೋರಿತ್ಯಾಹ ತಾನೆ. ನಮೋ ಭಾಗಮಿತ್ಯಾಹೇದಮರಾತ್ ಸ್ಮೇತಿ ವಾ ವೈ ತದಾಹೋಪಸ್ಥಿತೋ ದಿವ ಪೃಥಿವ್ಯೋರಿತ್ಯಾಹ ದ್ಯಾವಾ ಪೃಥಿವ್ಯೋರ್ಹಿ ಯಜ್ಞಮುಪಸ್ಥಿತ ಓಮನ್ವತಿ ತೇಸ್ಮಿನ್ ಯಜ್ಞೇ ಯಜಮಾನದ್ಯಾವಾ ಪೃಥಿವೀ ಸ್ಥಾಮಿತ್ಯಾಹಾಶಿಷಮೇವೈತ ಮಾಶಾ ಆಸ್ತೆ ಯದ್ಬ್ರೂಯಾತ್ ಸುಪಾವಸಾನ ಬ್ರೂಯಾತ್ ಸುಪಾವಸಾನ ಚ ಸ್ವದ್ಯವಸಾನ ಚೇತಿ ಪ್ರಮಾಯುಗೋ ಯಜಮಾನಸ್ಯಾತ್ ಯದಾ ಹಿ ಪ್ರಮೀಯತೆ ಥೇ ಮಾಮುಪಾವಸ್ಯತಿ ಸೂಪಚರಣ ಚ ಸ್ವದಿಚರಣ ಚೇತ್ಯೇವ ಬ್ರೂಯಾದ್ವರೀಯಸಿ ಮೇವಾಸ್ಮೈ ಗವ್ಯೂತಿಮಾಶಾ ಆಸ್ತೆ ನ ಪ್ರಮಾಯುಕೋ ಭವತಿ ಆವಿದ್ಯಗ್ನಿರಿದಗಂ ಹವಿರಜುಷತೇತ್ಯಾಹ ಯಾ ಅಯ ಆಕ್ಷ್ಮ ದೇವತಾಸ್ತಾಂ ಅರಿರಧಾಮೇತಿ ವಾವೈ ತದಾಹ ಯನ್ನ ನಿರ್ದಿಶೇದ್ ಭೂಮಿ ನಿರ್ದೇಶನಂಚ ಹಿಂಗೆಲ್ಲ ಅನ್ಪಿನ್ನೆ ಒಂದು ಲೇಪಕಾರ್ಯ ಪಂಡಿತಕ್ಕೆ ಮಾತ್ರ ನಿರ್ದೇಶನ ಅಂತ. ಕೈಯಿನಲ್ಲಿ ಹೀಗೆ ತೋರ್ ಬೆರಳು ಮೇಲೆ ತೋರಿಸಿ ಎಡಗೈನಲ್ಲಿ ಆ ತುಪ್ಪವನ್ನ ಅದ್ದಿ ಹಿಡ್ಕೊಳ್ಳೋದು ನಿರ್ದಿಶೇತ್ ಅಂತಾಗ. ನಿರ್ದೇಶನಂಚ ಇದೆ. ಆಮೇಲೆ ಆ ಆತ್ಮ ಸಮಾರೋಪಣೆ ಇದೆಯಲ್ಲ, ಅದರಲ್ಲಿ ಅನೇಕರು ಮಾಡೋದು ನೋಡಿದ್ದೆ. ಹಿಂಗಂದ್ಬಿಟ್ಟು ಕಿವಿಗೆ ಮುಟ್ಕೊಳ್ಳಿ, ಹಾಗಂದ್ಬಿಟ್ಟು ಎದೆ ಮುಟ್ಕೊಳ್ಳಿ, ಏನೇನೋ ಅಲ್ಲಿ ಏನಿದೆ ಅಂದ್ರೆ ಅಗ್ನಿಯನ್ನ ನೀವು ಒಳಗಡೆ ತಗೊಳ್ತಾ ಇದ್ದೀರಿ. ಉಪಾಸನೆ ಮಾಡೋದಾದ್ರೆ ಅದನ್ನೇ ಇಟ್ಕೋಬಹುದು. ಸಾಯಂಕಾಲಕ್ಕೆ ಮತ್ತೆ ಇನ್ನೊಂದು ಇದೆ ಸಾಯಂಕಾಲದ ಉಪಾಸನೆ. ಆಡದಿದ್ರೆ ಅಗ್ನಿಯನ್ನ ಆತ್ಮ ಸಮಾರೋಪಣೆ ಮಾಡೋಕೆ. ಈ ಆತ್ಮ ಸಮಾರೋಪಣೆ ಅಂದ್ರೇನು? ಅಗ್ನಿಯನ್ನು ಒಳಗ್ ತಗೊಳ್ಳೋದು. ಇದಕ್ಕೆ ಆಧಾರ ಆ ಭಗವದ್ಗೀತೆನಲ್ಲಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಮಾಡಿದ ಪ್ರಾಣಾಪಾನ ಸಮಾಯುಕ್ತ ಪಜಾಮಿ ಅನ್ನಂ ಚತುರ್ಭುಜ. ಅಗ್ನಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ರಿ, ಕೆಲಸ ಮುಗೀತು. ಪವಿತ್ರಂ ಕರ್ಣೇ ನಿಧಾಯ ಎತ್ತೆ ಅಗ್ನೆ ಎಲ್ಲ ಎತ್ತೇಗ್ನಲ್ಲ ಯಾತೆ ಅಗ್ನೆ ಯಜ್ಞಿಯ ತನೂ ತಯೇಹ ಆರೋಹ ಆತ್ಮ ಆತ್ಮಾನಂ ಅಚ್ಚ ವಸೂನಿ ಕೃಣ್ವನ್. ಎರಡು ಕೈಯಿಂದ ಇದ್ ಮಾಡಿ ಅಗ್ನಿಯನ್ನ ಒಳಗಡೆ ತಗೊಳ್ತಾ ಇದ್ದೀರಿ ಅಂತ. ಮೂಗಿನ ಹತ್ರ ಇಟ್ಕೊಂಡು ಒಳಗಡೆ ತಗೋಬೇಕು. ನೀವ್ ಏನ್ ಭಾವಿಸ್ಬೇಕು ಅಂದ್ರೆ ಅಗ್ನಿಯನ್ನು ಒಳಗಡೆ ತಗೊಳ್ತಾ ಇದ್ದೀನಿ ಅಂತ. ಹಾಗೆ ಪತ್ನಿಗೂ ತೋರಿಸ್ಬೇಕು. ಉಪಾವರೋಹ ಜಾತವೇದ ಆಯು ಪ್ರಜಾಂ ರಯೀಂ ಅಸ್ಮಾಸು ದೇಹಿ ಅಜೋ ದ್ರೋಣೆ ಅಂತ ಬರುತ್ತೆ ಅಲ್ಲಿ ಆ ಮಂತ್ರ. ಇದೇನು ಈ ಆಚರಣೆನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಹಿಂಗಿಂದ ತಗೊಳ್ಳಿ, ಎದೆ ಮುಟ್ಕೊಳ್ಳಿ, ಇಲ್ಲಿಂದ ತಗೊಳ್ಳಿ, ಕಿವಿ ಮುಟ್ಕೊಳ್ಳಿ, ಇನ್ನೆಲ್ಲ ಮುಟ್ಕೊಳ್ಳಿ. ಇದೆಲ್ಲ ಏನು ಎಲ್ಲಿಂದ ಬಂತು ಅಂತ ಆ ಅರ್ಥ ಏನದ್ರಲ್ಲಿ? ಅಗ್ನಿಯನ್ನ ನೀವು ಒಳಗಡೆ ತಗೊಳ್ತಾ ಇದ್ದೀರಿ. ಮತ್ತೆ ನೀವು ಎಸ್ಟಾಬ್ಲಿಷ್ ಮಾಡಿ ವಿಚ್ಚಿನ ಅಗ್ನಿ ಸಂಧಾನ ಮಾಡ್ಬೇಕು. ಅವಾಗೆಲ್ಲ ಪ್ರಾಯಶ್ಚಿತ್ತಗಳನ್ನ ಮಾಡಿ ಅವತ್ತಿನ ಹಿಂದಿನ ದಿವಸದ್ದು ಅವತ್ತಿಂದು ಪೂರ್ವೇದ್ಯೋ ಸಾಯಂ ಉಪಾಸನ ಅದ್ಯ ಪ್ರಾತಃ ಉಪಾಸನಂಚ ತಂಡುಲೈಹಿ ಹೋಶ್ಯಾಮಿ. ಅಲ್ಲಿ ಪತ್ನಿ ಹಸ್ತಂ ಪ್ರೋಕ್ಷ ಅದೆಲ್ಲ ತಗೊಂಡು ಪ್ರಾಯಶ್ಚಿತ್ತ ಆದ್ಮೇಲೆ ಸೊ ಅಗ್ನಿಯನ್ನ ಆತ್ಮ ಸಮಾರೋಪಣ ಮಾಡ್ಕೊಳ್ಳುವಂತ.
ಶುಭೋದಯದಲ್ಲಿ 300ನೇ ಪುಟ. ಹೀಗೆ ಯಾವ್ಯಾವ್ದಿದೆ ಅಂತ. ಆದ್ರೆ ಆಚರಣೆಯಲ್ಲಿ ಯಾರೋ ಮಾಡಿದ್ರು ಅದನ್ನ ನೋಡಿ ಇನ್ನೊಬ್ರು ಮಾಡಿದ್ರು. ಈಗೇನೋ ಹೋಗ್ಬಿಟ್ಟು ದೇವಸ್ಥಾನದ ಹಿಂದ್ಗಡೆಯಿಂದ ಆ ಕಲ್ಲಿನ ಮುಟ್ಬಿಟ್ಟು ಕಣ್ ಗೊತ್ಕೊಂಬನ್ನಿ ಅಂತ. ಅದು ಎಲ್ಲಿದೆ? ಯಾವ ಸ್ಮೃತಿನಲ್ಲಿದೆ ಅದು? ಇಲ್ಲ ಇನ್ಯಾರೋ ಬಂದ್ಬಿಟ್ಟು ಅವ್ರಿಗೆ ಸುತ್ಕೊಂಡ್ರು, ಓ ಅಪ್ಪಡಿ ಪಣ್ಣು ನಾಂಗ್ಳುವೆ ಅಂತ. ಗತಾನುಗತಿಗೋ ಲೋಕ ಹೇಳಿದ್ನಲ್ಲ, ಅದಾಗತ್ತೆ. ಮರೋ ಸೈಕತಲಿಂಗೇಶು. ಸುಮ್ನೆ ಬ್ಲೈಂಡ್ ಆಗಿ ಫಾಲೋ ಮಾಡ್ಬೇಡಿ. ಎಲ್ಲದನ್ನ ಯಾಕೆ ಮಾಡ್ತೀವಿ ಅದನ್ನ ತಿಳ್ಕೊಬೇಕು, ಅರ್ಥಪೂರ್ಣವಾಗಿರ್ಬೇಕು. ನಮ್ಮ ಸಂಪ್ರದಾಯದಲ್ಲಿ ಹೇಗೆ ಗರುಡ ಸ್ತಂಭ ಇದೆಯಲ್ಲೋ ಅದ್ರ ಹೊರಗಡೆನಲ್ಲಿ ಬಲಭಾಗದಲ್ಲಿ ಉತ್ತರಿಯನ್ನ ಸೊಂಟಕ್ಕೆ ಕಟ್ಟಿ ಕೂರ್ಮಾದೀನ್ ದಿವ್ಯಲೋಕಂ ತದನು ಮಣಿಮಯಂ ಅದೆಲ್ಲ ಪೂರ ಸಪರಿಪರವಾಗಿರುವಂತವನು. ಆ ದೇವಸ್ಥಾನದಲ್ಲಿರೋ ಎಲ್ಲ ದ್ವಾರಪಾಲಕರು ಸೇರಿದಂತೆ ಸೈನೇಶನ್ ದ್ವಾರಪಾಲನ್ ಕುಮದ ಮುಖಗಣ ವಿಷ್ಣು ಭಕ್ತಾನ್ ಪ್ರಭೃತಿ ಅಲ್ಲಿ ನಮಸ್ಕಾರ. ದೇವಸ್ಥಾನದ ಒಳಗಡೆ ಅಲ್ಲ, ಗರುಡ ಗುಂಬದಿಂದ ಒಳಗಡೆನೂ ಅಲ್ಲ. ನೀವು ಗರುಡ ಗಂಬದಿಂದ ಒಳಗಡೆ ಮಾಡಿದಾಗ ಕಾಲು ಹಿಂದ್ಗಡೆ ತೋರಿಸುತ್ತೆ. ಎಲ್ಲ ಪರಿವಾರ ಸಮೇತನಾಗಿ ಗರುಡ ಗಂಬದಿಂದ ಹೊರಗಡೆ ನಮಸ್ಕಾರ ಮಾಡುವಂತದ್ದು. ಆ ದೇವಸ್ಥಾನ ನಿಮ್ಮಾಗದಲ್ಲಿ ಹೋಗ್ಬಿಟ್ಟು ಯಾರೋ ತಲೆ ಮುಟ್ಸಿದ್ರು, ಕಣ್ ಗೊತ್ಕೊಂಡ್ರು, ಏನೇನೋ ಮಾಡ್ಕೊಂಡ್ಬರೋದು. ಆಚರಣೆಗಳು ಸುಮ್ನೆ ಬ್ಲೈಂಡ್ ಆಗಿ ಫಾಲೋ ಮಾಡೋದು ಬೇಡ. ಯಾಕಿದೆ ಅನ್ನೋದನ್ನ ತಿಳಿರಿ, ತಿಳಿದವ್ರನ್ನ ಕೇಳಿ, ಅದೇ ರೀತಿ ಆಚರಣೆ ಮಾಡಿ. ಹೀಗೆ ಈ ಷಷ್ಠಿ ಆಚರಣೆನೂ ಅಷ್ಟೆ. ಸುಬ್ರಹ್ಮಣ್ಯನ ಮೇಲೆ ನನಗೇನು ಕೋಪ ಇಲ್ಲ. ಯಾವ್ದೋ ಮನೆಯಲ್ಲಿ ಬಂದಿದ್ದು ಮೊದಲಿಂದ ಮಾಡಿದ್ದು ಷಷ್ಠಿ, ಗುಡ್ಡೆ ಬ್ರಾಹ್ಮಣ ಕರೆಸಿ ಅವನನ್ನ ಮಾಡೋದು ಸರಿ. ಬಟ್ ಏನು ಯಾವುದೋ ಬಯಕೆಯಿಂದ ಏನೋ ಮಾಡಿದ್ದು. ಇದೆಲ್ಲ ಮಾಡ್ಕೊಂಡ್ಮೇಲೆ ಏನು ಪ್ರಪತ್ತಿ ಇವೆಲ್ಲ ಆದ್ಮೇಲೆ ಇವುಗಳೆಲ್ಲ ಬೇಕಿಲ್ಲ. ನೀವ್ ಅದ್ ಮಾಡಿದ್ರೆ ಅಯ್ಯೋ ನಮ್ಮ ಮನೇಲಿ ಪರಂಪರೆಯಾಗಿ ಬಂದಿತ್ತು ಬಿಟ್ಬಿಟ್ರೆ ಏನೋ ದೋಷ. ಯಾಕೆ ಭಯ? ಯಾಕೆ? ಏನಿದೆಯೋ ಅದನ್ನ ಸರಿಯಾಗಿ ನಡೆಸಿದ್ರೆ ಏನು ಭಯಪಡ್ಬೇಕಾಗಿಲ್ಲ. ಸೊ ಅದರಿಂದ ಈ ಹರಕೆ ಹೊತ್ಕೊಳ್ಳೋದು ಇದೆಲ್ಲ ನಮಗಿಲ್ಲ. ದೀಸ್ ಥಿಂಗ್ಸ್ ಆರ್ ನಾಟ್ ರಿಕ್ವೈರ್ಡ್. ಹಾಗೆ ಏನಾಯ್ತು ಇವಾಗ? ನಿರ್ದಿಶ್ಯ. ಅದೇ ನಿರ್ದಿಶ್ಯಕ್ಕೆ ಬಂದಿತ್ತು. ಯಜಮಾನೋಸಾವಿತ್ಯಾಹ ನಿರ್ದಿಶ್ಯೈವೈನಗಂ ಸುವರ್ಗಂ ಲೋಕಂ ಗಮಯತ್ಯಾಯುರಾಶ ಆಸ್ತೆ ಸುಪ್ರಜಾಸ್ತ್ವಮಾಶ ಆಸ್ತ ಇತ್ಯಾಶಿಷಮೇವೈತ ಮಾಶ ಆಸ್ತೆ ಸಜಾತಮನಸ್ಯಾಮಾಶ ಆಸ್ತೆ. ಪದ ಬಿಡಿಸಿದ್ರೆ ಅಲ್ಲಿರೋದು. ಇಲ್ಲಿ ಇಕಾರ ಇರೋದ್ರಿಂದ ಆ ಏಕಾರ ಅಕಾರವಾಗುತ್ತೆ. ಸಜಾತಮನಸ್ಯ ಮಾಶ ಆಸ್ತ ಇತ್ಯಾಹ ಪ್ರಾಣ ವೈ ಸಜಾತಾ ಪ್ರಾಣನೇವ ಸಜಾತಾ. ವಿಸರ್ಗ ಬಿಡಿಸೋದ್ ಬೇಡ. ಸಜಾತಾ ಪ್ರಾಣನೇವ ನಾಂತರೇತಿ ತದಗ್ನಿರ್ದೇವೋ ದೇವೇಭ್ಯೋ ವನತೆ ವಯಮಗ್ನಿರ್ಮಾನುಷ ಇತ್ಯಾಹ ಅಗ್ನಿರ್ದೇವೇಭ್ಯೋ ವನುತೆ ಇದೆ. ಇದೊಂಚೂರಲ್ಲಿ ನೋಡ್ತೀನಿ ನಾನು ಪದಪಾಠದಲ್ಲಿ. ವಯಂ ಮನುಷ್ಯೇಭ್ಯ ದಿವಾ ವೈ ತದಾ ಹೇಗತಿರ್ವಾಮಸ್ಯೇದಂಚ ನಮೋ ದೇವೇಭ್ಯ ಇತ್ಯಾಹ ಯಾಶ್ಚೈವ ದೇವತಾ ಯಜತಿ ಯಾಶ್ಚನತಾಭ್ಯ ಏವೋ ಭಯೀಭ್ಯೋ ನಮಸ್ಕರೋತ್ಯಾತ್ಮನೋ ನ ಆರ್ತ್ಯೈ. ಅಗ್ನಿಮುಖಾನ್ಯೇವತ್ತೂನ್ ಪ್ರೀಣಾತಿ ಸಮಿತಮಾದದಾತ್ಯುತ್ತರಾ ಸಾಮಾಹುತೀನಾಂ ಪ್ರದಿಶ್ಯಿತ್ಯ ಅಥೋ ಸಮಿತ್ವತ್ಯೇವ ಜುಹೋತಿ ಪರೀರಿ ಸಮ್ಮಾಸ್ತಿ ಪುನಾತ್ಯೇವೈನಾಂ ಸಕೃತ್ ಸಮ್ಮಾಸ್ತಿ ಪರಾಂಗಿರ ಏತರ್ಹಿ ಯಜ್ಞಶ್ಚತುರಃ ಸಂಪದ್ಯತೆ ಚತುಷ್ಪಾದಃ ಪಶವಃ ಪಶೂನೇವಾವರುಂಧೆ ಬ್ರಹ್ಮನ್ ಪ್ರಸ್ತಾಸ್ಯಾಮ ಇತ್ಯಾಹಾತ್ರ ಏತರ್ಹಿ ಯಜ್ಞಶ್ರಿತೋ ಯತ್ರ ಬ್ರಹ್ಮಾ ಯತ್ರೈವ ಯಜ್ಞಶ್ರಿತಸ್ತತ ಏವೈನಮಾರಭತೆ ಯದಸ್ತೇನ ಪ್ರವೀವೇಸ್ಯಾದ್ಯಚಿಷ್ಣಾಂ ಶೀರ್ಷಕ್ತಿಮಾನ್ ಸ್ಯಾದ್ಯತೂಷ್ಣಿ ಮಾಸೀತಾ ಸಂಪ್ರತ್ತೋ ಯಜ್ಞಸ್ಯಾಂ ಪ್ರತಿಷ್ಠಿತ್ಯೇವ ಬ್ರೂಯಾದ್ವಾಚಿ ಯಜ್ಞಶ್ರಿತೋ ಯತ್ರೈವ ಯಜ್ಞಶ್ರಿತಸ್ತ ಏವೈನಗಂ ಸಂಪ್ರಯಚ್ಛತಿ ದೇವ ಸವಿತರೇ ತತ್ತೇ ಪ್ರಾಯೇತ್ಯಾಹ
प्रसूत्यै बृहस्पति ब्रह्मेत्याह स ब्रह्मिष्ठः स यज्ञं पाहि स यज्ञपतिं पाहि समां पाहीत्याह यज्ञाय यजमानायात्मने तेभ्य एवाशिषमाशास्तेन आर्त्य आश्राव्याः देवान् यजेति ब्रह्मवादिनो वदन्ति सा देवता अथ कथमयेते देवा इति छन्दागंसीति ब्रूयाद् गायत्रीम् विष्णुवं जगतीमित्यतो खल्वाहु ब्राह्मणा वै छन्दागंसीति तानेव तद्यजति देवानां वा इष्टा देवता आसन्नताग्निर्नोतजलत्तं देवा आहुतिरनुयाजेष्वन्वविन्दन् यदनुयाजाने यदनु याजान यजत्यग्निमेव तत्सविन्दयेतदुर्वैनामासुर आसीत् स एतर्हि यज्ञस्याशिषमवृन्द यद्ब्रूयादेतदुद्याव पृथिवी एतदुद्यावा पृथिवी एतदुद्यावा पृथिवी पृथिवी भद्रमभूदित्येतदुमेवास्फुरं यज्ञस्याशिषं गमयेति तं द्यावा पृथिवी भद्रमभूदित्येव भूयाद्यजमानमेव यज्ञस्याशिषं गमयत्यात्म सूक्तभागमुत नमो भागमित्याहेतमस्मेति पापैतदाहोपश्रितो दिवः पृथिव्यो इत्याह द्यावा पृथिव्यो हि यज्ञ उपश्रिता द्यावा पृथिव्योर्हि द्यावा पृथिव्योर्हि यज्ञ उपश्रित ओ मन्मति तेऽस्मिन् यज्ञे यजमानद्यावा पृथिवी सावित्याशिषमेवैतामाशास्ते यद्ब्रूयात् रूपावसाना च स्वद्यवसाना चेति प्रमायुको यजमानस्याद्यदा हि प्रमीयते धेमामुपावस्यति उपचरणा च सधिचरणा चेत्येव ब्रूयात् वरीयसीमेवास्मै गव्यो देवाशास्ते प्रमायुको भवति तयोरावित्यग्निरिदकम् अविरजुषतेत्याह या अया अक्ष्मदेवतास्ता अरिरधामेति वा वै ददाह यन्न निर्दिशेत् प्रतिवेशं यज्ञस्याशीर्घच्छेद शास्तेयं यजमानो सावीत्याह निर्दिशैवैनकं सुवर्गं लोकं गमयत्यायुराशास्ते सुप्रजा स्वमाशास्त इत्याशिषमेवैतामाशास्ते स जातवदस्यामाशास्त इत्याह प्राणा वै स जात प्राणानेव नान्तरेति तदग्निर्देवो देवेभ्यो वसते ದೇವೇಭ್ಯೋ ವನುತೆ ಅದೇ ಕರೆಕ್ಟ್ ಪಾಠ ಪದ ಪಾಠದ ಮೊದಲು ಮೇಲೆ ಇರೋದು ಸರಿ ಫಸ್ಟ್ ಉಳ್ಳೆ ತದಗ್ನಿ ದೇವೋ ದೇವೇಭ್ಯೋ ವನತೆ ವಯಮಗ್ನೇರ್ ಮಾನುಷಾಹ ಇತ್ಯಾಹ ಅಗ್ನಿರ್ದೇವೇಭ್ಯೋ ವನುತೆ ಮೊದಲನೇದು ವನತೆ ಎರಡನೇದು ವನುತೆ तदग्निर्देवो देवेभ्यो वनुते वयमग्निर्मानुषा इत्याह என்ன பண்ணிடுவாங்க
ಮೊದಲನೇದು ಈಗ ಪ್ರಾಣಾನೇವ ನಾಂತರೇತಿ ತದಗ್ನಿರ್ದೇವೋ ದೇವೇಭ್ಯೋ ವಾನತೆ ಫಸ್ಟ್ ಹಂಗೆ ಫಸ್ಟ್ ಕರೆಕ್ಟ್ ತಿರ್ಪಿ ಯೂನಿವರ್ಸಿಟಿನ ರಂಡಾ ಲೈನ್ಲೆ ವನತೆ ವಯಂ ಅಗ್ನೇರ್ಮಾನುಷ ಇತ್ಯಾಹ ಅಗ್ನಿರ್ದೇವೇಭ್ಯೋ ವನುತೆ ಮೊದಲನೇದು ವನತೆ ಎರಡನೇದು ವನುತೆ ನಾಕೊಂಬನು तदग्निर्देवो देवेभ्यो वनते वयमग्निर्मानुष इत्याहाग्निर्देवेभ्यो वनुते वयम् अनुष्येभ्य इति पावैतदा हेहगतिर्पापस्येदं च नमो देवेभ्य इत्याह याश्चैव देवता यजति याश्च नताभ्य एवो वैभ्यो ನಮಸ್ಕರೋತ್ಯಾತ್ಮನೋ ಆರ್ತ್ಯೈ ಆತ್ಮನೋ ನಾ ಆರ್ತಿ ಇನ್ನೊಂದ್ಸಲ ಹೇಳಿದ್ನ ನಿನ್ನೆ ಎರಡು ದೊಡ್ಡ ವಾಕ್ಯಗಳು ಅದಕ್ಕೆ ಫಸ್ಟ್ ಇನ್ ಒಂದ್ಸಲ ಹೇಳಿಸಿದ್ದು ಅಗ್ನಿ ನೀರ ಆದದಾತ್ಯಗ್ನಿಮುಖಾನೇ ವರ್ತೂನ್ ಪ್ರೀಣಾತಿ ಸಮಿತಮಾದದಾತ್ಯುತ್ತರಾ ಸಾಮಾಹುತೀನಾಂ ಪ್ರತಿಷ್ಠಿತ್ಯ ಅತೋ ಸಮಿತ್ವತ್ಯೇವ ಜುಹೋತಿ ಶರೀರೀಂ ಸಮ್ಮಾರ್ತಿ ಪುನಾತ್ಯೇವೈನಾಂ ಸಕೃತ್ ಸಮ್ಮಾರ್ತಿ ಪರಾಂಗಿಕ ಏತರ್ಹಿ ಯಜ್ಞಶ್ಚತುಸ್ಸಂಪದ್ಯತೆ ಚತುಷ್ಪಾದಃ ಪಶವಃ ಪಶೂನೇವಾವರುಂಧೆ ಬ್ರಹ್ಮನ್ ಪ್ರಸ್ಥಾಸ್ಯಾಮ ಇತ್ಯಾಹಾತ್ರ ವಾ ಏತರ್ಹಿ ಯಜ್ಞಶ್ರಿತೋ ಯತ್ರ ಬ್ರಹ್ಮಾ ಯತ್ರೈವ ಯಜ್ಞಶ್ರಿತಸ್ತಯೇವೈನಮೋರವತೆ ಯದಸ್ತೇನ ಪ್ರಮೀವೇದ್ವೇತ್ಪನಸ್ಯಾದ್ಯಕೀರ್ಷ್ಣ ಚೀರ್ಷಕ್ತಿಮಾನ್ ಸ್ಯಾದ್ಯತ್ಯೂಷ್ಣೀಮಾಸಿತಾ ಸಂಪ್ರಂತೋ ಯಜ್ಞಸ್ಯಾತ್ ಪ್ರತಿಷ್ಠಿತ್ಯೇವ ಬ್ರೂಯಾದ್ವಾಚೀ ವೈ ಯಜ್ಞಶ್ರಿತೋ ಯತ್ರೈವ ಯಜ್ಞಶ್ರಿತಸ್ತಯೇವೈನಕಂ ಸಂಪ್ರಯಚ್ಛತಿ ದೇವ ಸವಿತರೆ ತತ್ತೇ ಪ್ರಾಹೇತ್ಯಾಹ ಪ್ರಸೂತ್ಯೈ ಬೃಹಸ್ಪತಿರ್ಬ್ರಹ್ಮೇತ್ಯಾಹ ಸ ಹಿ ಬ್ರಹ್ಮಿಷ್ಟಃ ಸ ಯಜ್ಞಂ ಪಾಹಿ ಸ ಯಜ್ಞವತಿಂ ಪಾಹಿ ಸ ಮಾಂ ಪಾಹೀತ್ಯಾಹ ಯಜ್ಞಾಯ ಯಜಮಾನಾಯಾತ್ಮನೆ ತೇಭ್ಯ ಏವಾಶಿಷಮಾಶಾಸ್ತೇನಾರ್ಥ ಆಶ್ರಾವ್ಯಾಹ ದೇವಾನ್ ಯಜೇತಿ ಬ್ರಹ್ಮವಾದಿನೋ ವದಂತಿ ಶ್ಚ ದೇವತಾ ಅತ ಕಥಮಯೇತೆ ದೇವಾ ಇತಿ ಛಂದಾಗುಂಸೀತಿ ಬ್ರೂಯಾದ್ ಗಾಯತ್ರೀಂ ವಿಷ್ಣುವಂ ಜಗತೀಮಿತ್ಯಥೋ ಖಲ್ವಾಹು ಬ್ರಾಹ್ಮಣಾ ವೈ ಛಂದಾಗುಂಸೀತಿ ತಾನೇವ ತತ್ಯಜತಿ ದೇವಾನಾವಾಹಿಷ್ಟಾಂ ದೇವತಾ ಆಸನ್ನತಾಗ್ನಿರ್ನೋತಜ್ವಲತ್ತಂ ದೇವ ಆಹುತಿಭಿರನೂಯಾಜೇಷ್ಟತ್ವವಿಂದನ್ನಿ ಯದನೂಯಾಜಾನ್ ಯಜತ್ಯಗ್ನಿಮೇವ ತತ್ಸಮಿದಂ ಏತದುರ್ವೈ ನಾಮಾಸುರ ಆಸೀತ್ ಸ ಏತರ್ಹಿ ಯಜ್ಞಸ್ಯಾಶಿಷಮವೃಂತ ಯತ್ ಬ್ರೂಯಾದೇತತ್ ಬುದ್ಧ್ಯಾ ಪೃಥಿವೀ ಭದ್ರಮಪೂದಿತ್ಯೇತದುಮೇವಾಸುರಂ ಯಜ್ಞಸ್ಯಾಶಿಷಂ ಗಮಯೇದಿದಂ ದ್ಯಾವಾ ಪೃಥಿವೀ ಭದ್ರಮಪೂದಿತ್ಯೇವ ಬ್ರೂಯಾದ್ಯಜಮಾನಮೇವ ಯಜ್ಞಸ್ಯಾಶಿಷಂ ಗಮಯತ್ಯಾತ್ಮ ಸೂಕ್ತವಾಕಮುತ ನಮೋ ವಾಕಮಿತ್ಯಾಹೇದಮರಾತ್ಸ್ಮೇತಿ ಶ್ರಿತೋ ದಿವ ಪೃಥಿವ್ಯೋ ಇತ್ಯಾಹ ತ್ಯಾವಾ ಪೃಥಿವ್ಯೋ ಯಜ್ಞ ಉಪಶ್ರಿತ ಓಮನ್ವತೀಸ್ಮಿನ್ ಯಜ್ಞೇ ಯಜಮಾನತ್ಯಾವಾ ಪೃಥಿವೀ ತಾಮಿತ್ಯಾಶಿಷಮೇವೈತಾಮಾಶಾಸ್ತೆ ಯದ್ಭೂಯಾತ್ಯೋಪಾವಶಾನಾ ಚ ಸ್ವದಯವಸಾನಾ ಚೇತಿ ರಮಾಯುಗೋ ಯಜಮಾನಸ್ಯಾದ್ಯದಾ ಹಿ ಪ್ರವೀಯತೆ ಹೇಮಾಹುಷಾ ಪಶ್ಯತಿ ಸೂಪಚರಣಾ ಚ ಸದಿಚರಣಾತ್ಯೇತ್ಯೇವ ಬ್ರೂಯಾತ್ ವರೀಯಸೀಮೇವಾಸ್ಮೈ
कव्योतिमाशास्ते न प्रमायुको भवति तया नाविद्यग्निरिदं हविरजुषतेत्याह या अयक्ष्म एवतास्त अरिरदामेति वैतदाहयन्न निर्दिशे प्रतिवेशं यज्ञस्याशीर्गच्छेदाशास्तेयं यजमानो सावित्याः निर्दिशैवैनकं सुवर्गं लोकं गमयत्यायुराशास्ते सुप्रजास्त्वमाशास्त इत्याशिषमेवैतामाशास्ते स जातवनस्यामाशास्त प्राणा वै स जातः प्राणानेव नान्तरेति तदग्निर्देवो देवेभ्यो वनदे अयमग्निर्मानुषा इत्याहाग्निर्देवेभ्यो वनुते वयं मनुष्येभ्य इति वा वै तदाहेर्गतिर्वामस्येदं च नमो देवेभ्यो याश्चैव देवता यजति याश्चन ताप्ययेवो वैभ्यो नमस्करोत्यात्मनोर्नात्यै ಅರುಣ ಪ್ರಶ್ನ. ಅಡಿಯೂರುವಾಗಿಲ್ಲ. ಅಡಿವರು ಹೇಳಿಲ್ಲ, ಹೇಳಿ. ಶ್ರೀತಸ್ತೆ ಪ್ರತಿಷ್ಠುವಮೇತದ್ಯಾವ ಪೃಥಿವೀಯ ಅರ್ಯಾಕ್ಷ ಪ್ರಾಣಾನೇವ ಚತ್ವಾರಿಂಶಚ್ಚ ದೇವಾ ವೈ ಯಜ್ಞಸ್ಯ ಸ್ವಗಾ ಕರ್ತಾರಂ ನಾವಿಂಧಂತೆ. ಜಾನುದಗ್ನಿ ಮುತ್ತರವೇದೀಂ ಖಾತ್ವಾ ಅಲ್ಲಿಗೆ ನಿಲ್ಸಿತ್ತಲ್ವಾ? 23ನೇ ಅನುವಾಕ ಪ್ರಥಮ ಪ್ರಶ್ನೆ. ಆಪೋವ ಇದಮಾಸಂಸಲಿಲಮೇವ ಸ ಪ್ರಜಾಪತಿರೇಕ ಪುಷ್ಕರ ಪರ್ಣೆ ಸಮಭವತ್. ಪ್ರಜಾಪತಿರೇಕ ಪುಷ್ಕರ ಪರ್ಣೆ ಸಮಭವತ್. ಪ್ರಜಾಪತಿರೇಕ ಪುಷ್ಕರ ಪರ್ಣೆ ಸಮಭವತ್. ತಸ್ಯಾಂತರ್ಮನಸಿ ಕಾಮಸ್ಸಮವರ್ತತ. ತಸ್ಯಾಂತರ್ಮನಸಿ ಕಾಮಸ್ಸಮವರ್ತತ. ತಸ್ಯಾಂತರ್ಮನಸಿ ಕಾಮಸ್ಸಮವರ್ತತ. ಇದಗಂ ಸೃಜೇಯಮಿತಿ. ಇದಗಂ ಸೃಜೇಯಮಿತಿ. ಇದಗಂ ಸೃಜೇಯಮಿತಿ. ತಸ್ಮಾತ್ ಯತ್ ಪುರುಷೋ ಮನಸಾಭಿಗಚ್ಚತಿ. ತಸ್ಮಾತ್ ಯತ್ ಪುರುಷೋ ಮನಸಾಭಿಗಚ್ಚತಿ. ತಸ್ಮಾತ್ ಯತ್ ಪುರುಷೋ ಮನಸಾಭಿಗಚ್ಚತಿ. ತದ್ವಾಚಾ ವದತಿ. ತದ್ವಾಚಾ ವದತಿ. ತದ್ವಾಚಾ ವದತಿ. ತತ್ಕರ್ಮಣ ಕರೋತಿ. ತತ್ಕರ್ಮಣ ಕರೋತಿ. ತತ್ಕರ್ಮಣ ಕರೋತಿ. ತದೇಶಾಭ್ಯನೋಕ್ತಾ. 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 ಕಾಮಸ್ತದಗ್ರೇ ಸಮವರ್ತತಾಧಿ. ಕಾಮಸ್ತದಗ್ರೇ ಸಮವರ್ತತಾಧಿ. ಕಾಮಸ್ತದಗ್ರೇ ಸಮವರ್ತತಾಧಿ. ಮನಸೋ ರೇತಃ ಪ್ರಥಮಂ ಯದಾಸೀತ್. ಮನಸೋ ರೇತಃ ಪ್ರಥಮಂ ಯದಾಸೀತ್.
मनसो रेतः प्रथमं यदासीत् सतो बन्धुमसति निरविन्दन् सतो बन्धुमसति निरविन्दन् सतो बन्धुमसति निरविन्दन् प्रतिप्रतीष्या कवयो मनीषेति प्रतिप्रतीशा कवयो मनीषेति प्रतिप्रतीशा कवयो मनीषेति उपैनं तदुपनमति उपैनं तदुपनमति उपैनं तदुपनमति यत्कामो भवति यत्कामो भवति यत्कामो भवति य एवं वेद य एवं वेद सतबोधप्यत सतपोतप्यत सतपस्तप्त्वा सतपस्तप्त्वा शरीरमधूनुत शरीरमधूनुत तस्य यन्मागं समासीत् तस्य यन्मागं समासीत् तस्य यन्मागं समासीत् ततोरुणकेतवो वातरशना ऋषयय उदतिष्ठन् ततो ऋणाकेतवो वातरशना ऋषय उदतिष्ठन् ततो ऋणाकेतवो वातरशना ऋषय उदतिष्ठन् येन खाः येन खाः ते वैखानसाः वैखानसाः केवालाः येवालाः ते बालखिल्याः देवालखिल्याः यो रसाः योरसः सोपाम् सोपाम् अन्तरतः कूर्मं भूतगं सर्पन्तम् अन्तरतगं भूतगं सर्पन्तम् अन्तरतः पूर्वं भूतगं सर्पन्तम् तमब्रवीत् तमब्रवीत् मम वै त्वम् आगंसा वै त्वमागंसा मम वै त्वमागंसा समभूत् समभूत् नेत्यब्रवीत् नेत्यब्रवीत् पूर्वमेवाहमिहासमिति पूर्वमेवाहमिहासमिति तत्पुरुषस्य पुरुषत्वम् तत्पुरुषस्य पुरुषत्वम् स सहस्रशीर्षा पुरुषः पुरुषः स सहस्रशीर्षा पुरुषः सहस्राक्षः सहस्रपात् सहस्रपाद सहस्रपाद भूत्वोदतिष्ठत् भूत्वोदतिष्ठत् तमब्रवीत् तमब्रवीत् त्वं वै पूर्वगं समभूः तं वै पूर्वगं समभूः त्वमिदं पूर्वः कुरुष्वेति त्वमिदं पूर्वः कुरुष्वेति सहित आदायापः सहित आदायापः अञ्जलिना पुरस्तादुपादधात् अञ्जलिना पुरस्तादुपादधात् उपादधात्
जरिना पुरस्तादुपाददात् ये बाह्येवेति तत आदित्य उदतिष्ठत् आदित्य उदतिष्ठत् सा प्राचीदिक् सा प्राचीदिक् अथारुणकेतुर्दक्षिणत उपादधात् अतारुणकेतुर्दक्षिणत उपाददात् अतारुणकेतुर्दक्षिणत उपाददात् ये बाह्यग्न इति ततो वा अग्निरुदतिष्ठत् ततो वा अग्निरुदतिष्ठत् सा दक्षिणादिक् दक्षिणादिक् अथारुणकेतुः पश्चादुपादधात् अतारुणकेतुः पश्चादुपाददात् अतारुणकेतुः पश्चादुपाददात् ये पाहि वायो इति ततो वायुरुदतिष्ठत् ततो वायुरुदतिष्ठत् सा प्रतीचीदिक् सा प्रतीचीदिक् अथारुणकेतुरुत्तरत उपादधात् अतारुणकेतुरुत्तरत उपाददात् ये बाहीन्द्रेति ततो वा इन्द्र उदतिष्ठत् ततो वा इन्द्र उदतिष्ठत् सोदीचीदिक् सोदीचीदिक् अथारुणकेतुर्मध्य उपादधात् अतारुणकेतुर्मध्य उपाददात् हे वाहि पोषन्निति ततो वै पूषोदतिष्ठत् सेयं दिक् अथारुणकेतुर्परिष्टादुपादधात् अतारुणकेतुर्परिष्ठादुपाददात् देवाहि देवा इति ततो देवमनुष्या पितरः गन्धर्वाप्सरसश्चोदतिष्ठन् सोर्ध्वादिक् या विप्रशो विपरापतन् ताभ्योऽसुरा रक्षागंसि पिशाचाश्च उदतिष्ठन् पिशाचाश्चोदतिष्ठन् ताभ्योऽसुरागंसि पिशाचाश्चोदतिष्ठन् तस्मात् ते पराभवन्
तस्मान्ते परा भवन् विप्रड्यो हि ते समभवन् विप्रज्यो इते समभवन् विप्रज्यो इते समभवन् तदेशाभ्यनोक्ता तदेशाभ्यनोक्ता तापो हयद्बृहतीर्गर्भमायन् आपोहयत्बृहतीर्गर्भमायन् आपोहयत्बृहतीर्गर्भमायन् दक्षं दधाना जनयन्ति स्वयंभुम् दक्षन्धदाना जयन्ती स्वयंभुम् दक्षन्धदाना जयन्ती जनयन्ति जनयन्ती स्वयंभुम् दक्षन्धदाना जनयन्ती स्वयंभुम् तत इमेद्यसृज्यन्त सर्गाः तदैवेद्यसृज्यन्त सर्गाः तदैवेद्यसृज्यन्त सर्गाः अद्यो वा इदगं समभूत् अद्यो वा इदगं समभूत् अद्यो वा इदगं समभूत् तस्मादिदगं सर्वं ब्रह्म स्वयं इति तस्मादिदगं सर्वं ब्रह्म स्वयं विदि तस्मादिदगं सर्वं ब्रह्म स्वयं विदि तस्मादिदगं सर्वगं शिथिलमिव ध्रुवमिवाभवत् तस्मादिदगं सर्वगं शिथिलमिव ध्रुवमिवाभवत् तस्मादिदगं सर्वगं शिथिलमिव ध्रुवमिवाभवत् प्रजापतिर्भावतत् 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 आत्मनात्मानं विधाय आत्मनात्मानं विदाय आत्मनात्मानं विदाय तदेवानुप्राविशत् 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 तदेशाभ्यनोक्ता 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 विधाय लोकान् विधाय भूतानि विधाय लोकान् विधाय भूतानि विधाय लोकान् विधाय भूतानि विधाय सर्व प्रदिशो दिशश्च विधाय सर्वाः प्रदिशो दिशश्च विधाय सर्वाः प्रदिशो दिशश्च प्रजापतिप्रथमजागृतस्य प्रजापतिप्रथमजागृतस्य आत्मनात्मानमभिसंविभेषेति 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 सर्वमेवेदमाप्त्वा 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 सर्वमवरुध्य 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 तदेवानुप्रविशति तदेवानुप्रविशति य एवं वेद य एवं वेद य एवं वेद आसीदतिष्ठन्न भूदपो वायो इति सेयं दिगभ्यनोक्ताभ्यनोक्ताष्टौ च आसीदतिष्ठन्न भूतपूर्वायो इति सेयं दिगभ्यनोक्ताभ्यनोक्ताष्टौ च आसीदतिष्ठन्न भूतपूर्वायो इति सेयं दिगभ्यनोक्ताभ्यनोक्ताष्टौ च चतुष्टय्य आपो गृह्णाति चतुष्टय्य आपो गृह्णाति चतुष्टय्य आपो गृह्णाति चत्वारि वा अपागं रूपाणि चत्वारि वा अपागं रूपाणि चत्वारि वा अपागं रूपाणि मेघो विद्युत् मेघो विद्युत्
मेघो विद्युत् स्तनयित्नुर्वृष्टिः स्तरयित्युर्वृष्टिः स्तरयित्युर्वृष्टिः तान्येवावरुन्धे तान्येव वरुन्धे तान्येव वरुन्धे आतपति वर्षा गृह्णाति आतपति वर्षा गृह्णाति आतपति वर्षा गृह्णाति सा पुरस्तादुपदधाति सा पुरस्तादुपददाति सा पुरस्तादुपददाति एता वै ब्रह्मवर्चस्य आपः एता वै ब्रह्मवर्चस्य आपः एता वै ब्रह्मवर्चस्य आपः मुगद एव ब्रह्मवर्चसमवरुन्धे मुखत एव ब्रह्मवर्चसमवरुन्धे मुखत एव ब्रह्मवर्चसमवरुन्धे तस्मान्मुखतो ब्रह्मवर्चसि तरः तस्मान्मुखतो ब्रह्मवर्चसि तरः तस्मान्मुखतो ब्रह्मवर्चसि तरः कोऽप्या गृह्णाति कोऽप्या गृह्णाति कोऽप्या गृह्णाति सा दक्षिणत उपदधाति सा दक्षिणत उपददाति सा दक्षिणत उपददाति एता वै तेजस्विनीरापः एता वै तेजस्विनी रापः एता वै तेजस्विनी रापः तेज एवास्य दक्षिणतो दधाति तेज एवास्य दक्षिणतो ददाति तेज एवास्य दक्षिणतो ददाति तस्मात् दक्षिणोर्धस्तेजस्वितरः तस्मादक्षिणोर्धस्तेजस्वितरः तस्मादक्षिणोर्धस्तेजस्वितरः तावरा गृह्णाति सावरा गृह्णाति सा पश्चादुपदधाति पश्चादुपददाति पश्चादुपददाति प्रतिष्ठिता वै स्थावराः प्रतिष्ठिता वै सावराः प्रतिष्ठिता वै सावराः पश्चादेव प्रतिष्ठति पश्चादेव प्रतिष्ठति पश्चादेव प्रतिष्ठति वहन्तीर्गृह्णाति 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 सा उत्तरत उपदधाति सा उत्तरत उपददाति ओजसा वा एता वहन्तीरिवोद्गतिरिव आकूजतिरिव धावन्तीः ओजसा वा एतावहन्तीरिवोद्गतिरिव आकूजतिरिव धावन्ति ओजसा वा एतावहन्तीरिवोद्गतिरिव आकूजतिरिव धावन्ति ओज एवास्योत्तरतो दधाति ओज एवास्योत्तरतो ददाति ओज एवास्योत्तरतो ददाति तस्मादुत्तरोर्धवोजस्वितरः तस्मादुत्तरोर्ध ओजस्वितरः तस्मादुत्तरोर्ध ओजस्वितरः सम्भार्य गृह्णाति सम्भार्य गृह्णाति सम्भार्य गृह्णाति तामद्य उपदधाति तामद्य उपददाति तामद्य उपददाति इयं वै सम्भार्याः इयं वै सम्भार्याः इयं वै सम्भार्याः अस्यामेव प्रतिष्ठति अस्यामेव प्रतिष्ठति अस्यामेव प्रतिष्ठति वल्वल्या गृह्णाति वल्वल्या गृह्णाति वल्वल्या गृह्णाति सा उपरिष्टादुपदधाति सा उपरिष्टादुपददाति सा उपरिष्टादुपददाति असौ वै फल्वल्याः असौ वै फल्वल्याः
असौ वै वल्वल्या अमुष्यामेव प्रतिष्ठति अमुष्यामेव प्रतिष्ठति अमुष्यामेव प्रतिष्ठति दिक्षोपदधाति दिक्षोपददाति दिक्षोपददाति दिक्षु वा आपः दिक्षु वा आपः दिक्षु वा आपः अन्नं वा आपः अन्नं वा आपः अन्नं वा आपः अद्यो वा अन्नं जायते अद्यो वा अन्नं जायते अद्यो वा अन्नं जायते यदेवाद्योऽन्नं जायते यदेवाद्योऽन्नं जायते यदेवाद्योऽन्नं जायते तदवरुन्धे 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 तं वा एतमरुणाख्येतव वातरशना ऋषयो चिन्वन्ने संवाद्येतवरुणाकेतवो वातरशना ऋषयो चिन्वन् संवाद्येतमरुणाकेतवो वातरशना ऋषयो चिन्वन् तस्मादारुणकेतुकः 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 तदेशाभ्यनोक्ता 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 केतव अरुणासश्च केतवो अरुणासश्च केतवो अरुणासश्च ऋषयो वातरशनाः ऋषयो वातरशनाः ऋषयो वातरशनाः प्रतिष्ठागं शतधाहि प्रतिष्ठाविंशतधायि समाहितासो सहस्रधाय समिति समाहितासो सहस्रदाय समिति समाहितासो सहस्रदाय समिति शतशश्चैव सहस्रशश्च प्रतिष्ठति शतशश्चैव सहस्रशश्च प्रतिष्ठति शतशश्चैव सहस्रश्च प्रतिष्ठति सहस्रशश्च प्रतिष्ठति सहस्रशश्च प्रतिष्ठति सहस्रशश्च प्रतिष्ठति य एतमग्निं जनुते ययेतमग्निं चिनुते यवुचैनमेवं वेद यवुचैनमेवं वेद यवुचैनमेवं वेद ब्रह्मवर्चसितरो वहन्तिर्गृह्णाति ता उपरिष्टादुपदधात्यारुण केतुकोष्ठौ च ब्रह्मवर्चसितरो वहन्ति गृह्णाति ता उपरिष्टादुपददात्यरुणकेतुकोष्ठौ च ब्रह्मवर्चसितरो वहन्ति गृह्णाति ता उपरिष्टादुपददात्यरुणकेतुकोष्ठौ च अनुदग्निमुत्तरवेदीं आत्वा यानुदग्निमुत्तरवेदीं खात्वा यानुदग्निमुत्तरवेदीं खात्वा नमो ब्रह्मणे धारणं मे अस्त्वनिराकरणं धारयिता भूयासं कर्णयो श्रुतं माच्योर्ध्वं ममामुष्यवो हरिः ओम् श्रीकृष्णार्पणमस्तु।